ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷವಾದ ಕಾರ್ಯಕ್ರಮ ಲಾ ಅಂಡ್ ಆರ್ಡರ್ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ನಗರ. ಬೆಂಗಳೂರು ಅಂದಾಕ್ಷಣ ಯಾರಿಗೆ ಯಾವ್ಯಾವ ವಿಚಾರ ನೆನಪಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬೆಂಗಳೂರಿನ ಟ್ರಾಫಿಕ್ ವಿಚಾರ ಅಂತೂ ನೆನಪಿಗೆ ಬಂದೇ ಬರುತ್ತೆ. ಇಂಥ ಬೆಂಗಳೂರಿನ ದಕ್ಷಿಣ ವಿಭಾಗದ ಟ್ರಾಫಿಕ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಕಚೇರಿ ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸ್ ಠಾಣೆಯ ಮೇಲ್ಭಾಗದಲ್ಲಿದೆ. ಇಲ್ಲಿ ಡಿಸಿಪಿ ಆಗಿ ಕೆಲಸವನ್ನ ಮಾಡ್ತಾ ಇರುವಂತವರು ಯುವ IPS ಅಧಿಕಾರಿ ಶಿವಪ್ರಕಾಶ್ ದೇವರಾಜು. ಅವರ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಬಹುದು. ಹಾಗೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಟ್ರಾಫಿಕ್ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನ ಮಾತನಾಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಕೂಡ ಲಾ ಅಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ದಕ್ಷಿಣ ವಿಭಾಗದ ಸಂಚಾರವನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಶಿವಪ್ರಕಾಶ್ ದೇವರಾಜ್ ಅವರಿದ್ದಾರೆ. ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಅವರೊಬ್ಬ ಯುವ IPS ಅಧಿಕಾರಿ. ಅವರ ಜೀವನ ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಸ್ಫೂರ್ತಿ ಆಗ್ತಾ ಹೋಗ್ಬಹುದು. ಹಾಗೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಸಂಚಾರದಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತಿದ್ದಾವೆ ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗೋಣ. ಲಾ ಅಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ಪೊಲೀಸ್ ಅಧಿಕಾರಿಯಾಗಿ ಜೀವನ ಯಾವ ರೀತಿಯಾಗಿ ಸಾಗ್ತಾ ಇದೆ ಸರ್? ಚೆನ್ನಾಗಿದೆ. ಈಗ ಆಲ್ಮೋಸ್ಟ್ ನಾನು 2014 ಬ್ಯಾಚು. ಸೊ ಏನು ಆಲ್ಮೋಸ್ಟ್ 10 ವರ್ಷ ಆಗಿದೆ ಸರ್ವಿಸ್ ಬಂದು. ಸೊ ಅಭ್ಯಾಸ ಆಗಿಬಿಟ್ಟಿದೆ, ಎಲ್ಲ ಪೋಸ್ಟಿಂಗ್ಸ್ ಮಾಡಿದ್ದೀವಿ. ಸೊ ಚೆನ್ನಾಗಿದೆ. ಹೇಗೆ ಸರ್ ಈ IPS ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮೊದಲಿಗೆ ಆಸೆ ಹುಟ್ಟಿದ್ದು ಯಾವ ರೀತಿಯಾಗಿ? ಸೊ ನಾನು ಓದಿದ್ದು BTech ಕಂಪ್ಯೂಟರ್ ಸೈನ್ಸ್, ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ. ಆದ ನಂತರ ಮೊದಲಿನಿಂದ ನಾನು ಸಿವಿಲ್ ಸರ್ವಿಸಸ್ ಸೈಡ್ ಬರಬೇಕು ಅಂತ ಇದ್ದಿತ್ತು. ಆದರೆ ಸ್ವಲ್ಪ BTech MTech ಮಾಡಿ ಆದಮೇಲೆ ಆದ ನಂತರ ಸ್ವಲ್ಪ ವರ್ಷ ಕೆಲಸ ಮಾಡಿ ಆದ ನಂತರ ಎಕ್ಸಾಮ್ ಬರೆದಿದ್ದೆ. ಸೊ ಮೊದಲಿನಿಂದ ಇತ್ತು ಸಿವಿಲ್ ಸರ್ವಿಸಸ್ ಯಾವುದು ಒಂದು ಆಗಬೇಕು ಅಂತ. ಸೊ ಆ ಪ್ಲ್ಯಾನಿಂದ ನಾವು IPS ಆಗಿದ್ದೀವಿ. ನೀವು ತೆಲಂಗಾಣದ ವಾರಂಗಲ್ ಮೂಲದವರು. ಆ ವಾರಂಗಲ್ನಿಂದ ಬೆಂಗಳೂರಿನ ದಕ್ಷಿಣ ವಿಭಾಗದ ಸಂಚಾರ ವಿಭಾಗದ DCP ಆಗಿ ಕೆಲಸವನ್ನು ಮಾಡ್ತಿದ್ದೀರಾ. ಅಲ್ಲಿಂದ ಇಲ್ಲಿಯವರೆಗೆ ಪಯಣ ಯಾವ ರೀತಿಯಾಗಿ ಸಾಗಿದೆ ಸರ್? ಸೊ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ವಾರಂಗಲ್. ಬಟ್ ನಮ್ಮ ತಂದೆಯವರ ಗ್ರಾಮ ವಾರಂಗಲಿಂದ ಒಂದು 30 ಕಿಲೋಮೀಟರು, ಪರ್ಕಾಲ್ ಹತ್ತಿರ ಪೆದಕೊಡಪಾಕ ಅಂತ ಒಂದು ಗ್ರಾಮ. ಆದಮೇಲೆ ನಾನು ಸ್ಕೂಲಿಂಗ್ ಎಲ್ಲ ವಾರಂಗಲಲ್ಲೇ ಓದಿದ್ದೆ. ನಾನು ಅದ ನಂತರ BTech ನಾನು ಹೈದರಾಬಾದಲ್ಲಿ ಓದಿದ್ದೆ. MTech IIT ಮದ್ರಾಸಲ್ಲಿ ಓದಿದ್ದೇನೆ. ಆದ ನಂತರ ಸಾಫ್ಟ್ವೇರಲ್ಲಿ ಕೆಲಸ ಮಾಡಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪುಣೆಯಲ್ಲಿ ಮತ್ತು ಹೈದರಾಬಾದಲ್ಲಿ ಕೆಲಸ ಮಾಡಿದೆ. ಆದ ನಂತರ 2011ರಲ್ಲಿ ಫಸ್ಟ್ ಟೈಮ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬರೆದಿದ್ದೀನಿ. ಆವಾಗ IRS-IT ಬಂದಿದ್ದೆ, ರೆವೆನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್. ಮತ್ತೆ ಟ್ರೈನಿಂಗಲ್ಲಿದ್ದು ಮತ್ತೆ ನಾನು IRS ತೃಪ್ತಿ ಆಗಲಿಲ್ವಾ ಹೇಗೆ ಸರ್? ಆ ಥರ ಅಲ್ಲ, ಬಟ್ ಜನರಲ್ ಆಗಿ ನಾವು ಅಟೆಂಪ್ಟ್ಸ್ ಮಾಡ್ತಾ ಇರ್ತೀವಿ. IAS ಅಥವಾ IPS ಆಗಬೇಕಂತ ಭಾಳ ಇತ್ತು. ಸೊ ಮತ್ತೊಮ್ಮೆ 2013ನಲ್ಲಿ ಮತ್ತೆ ಎಕ್ಸಾಮ್ ಬರೆದಿದ್ದೇನೆ. ಆವಾಗ ನನಗೆ IPS ಕರ್ನಾಟಕ ಕ್ಯಾಡರ್ ಬಂದಿದೆ. ಸೊ ಕರ್ನಾಟಕ 2015ನಲ್ಲಿ ಅಂದರೆ 13 ಎಕ್ಸಾಮ್, 14 ನಮಗೆ ಟ್ರೈನಿಂಗ್ ಇರ್ತದೆ. 15ಅಲ್ಲಿ ನಾವು ಟ್ರೈನಿಂಗ್ ಮುಗಿಸ್ಕೊಂಡು ಫಸ್ಟ್ ಪ್ರೊಬೇಷನರ್ ನಾನು ಹಾಸನ ಜಿಲ್ಲೆಯಲ್ಲಿ ಪ್ರೊಬೇಷನ್ ಮಾಡಿದ್ದೇನೆ. ಆದ ನಂತರ ನಾನು ಮತ್ತೆ ಸೆಕೆಂಡ್ ಫೇಸ್ ಅಂತ ಇರುತ್ತದೆ, ಕೆಲವೊಂದು 6 ಮಂತ್ಸ್. ಅದಾದ ನಂತರ ನಾನು ಫಸ್ಟ್ ಪೋಸ್ಟಿಂಗ್ ಬಂದು ASP ಆಗಿ ಸುರ್ಪುರ್ ಉಪವಿಭಾಗ, ಫಸ್ಟ್ ASP ಅಂದರೆ ನ್ಯೂಲಿ ಕ್ರಿಯೇಟೆಡ್, ಹೊಸದಾಗಿ ಕ್ರಿಯೇಟ್ ಮಾಡುವಂಥ ಸಬ್ ಡಿವಿಷನ್, ಯಾದಗಿರಿ ಜಿಲ್ಲೆ. ಅದಾದ ನಂತರ ಬೆಂಗಳೂರು ಬಂದೆ, ಅಂದರೆ ಪ್ರಮೋಷನ್ ಆಗಿ SP ಪ್ರಮೋಷನ್ ಆಗಿ ಬೆಂಗಳೂರು ಬಂದೆ. ಒಂದು 8 ತಿಂಗಳು ನಾನು ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದೀನಿ ಬೆಂಗಳೂರು. ನಮ್ಮ ಚೀಫ್ ಆಫೀಸ್ DG ಆಫೀಸಲ್ಲಿ AG ಜನರಲ್ ಆಗಿ ಕೆಲಸ ಮಾಡಿದ್ದೇನೆ. ಅದಾದ ನಂತರ ಆಗಸ್ಟಲ್ಲಿ ಮಂಡ್ಯ SP ಆಗಿ ಮಾಡಿದ್ದೇನೆ. ಅದಾದ ನಂತರ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ನಾನು SP ಕಾರವಾರ, ಉತ್ತರ ಕನ್ನಡ ಜಿಲ್ಲೆ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಮತ್ತೆ SP ಗದಗ ಆಗಿ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಮತ್ತೆ ನಾನು ಹೆಡ್ ಕ್ವಾರ್ಟರ್ಸಲ್ಲಿ 1-2 ತಿಂಗಳಿದ್ದೀನಿ. ಆದಮೇಲೆ ಮತ್ತೆ ಎಲೆಕ್ಷನ್ಸ್ಗೆ ನನ್ನನ್ನು DCP ನಾರ್ತ್ ಬ್ಯಾಂಗ್ಳೂರ್ ಸಿಟಿ ಮಾಡಿದ್ದಾರೆ. ಅದಾದ ನಂತರ ಈಗ DCP ಟ್ರಾಫಿಕ್ ಸೌತ್. ಸೊ ಅವಾಗಿನ ಬಾಲ್ಯವನ್ನು ನೆನಪಿಸ್ಕೊಳ್ಳೋದಾದ್ರೆ, ನಾನು ನಿಮ್ಮ ಆಫೀಸಿಗೆ ಬಂದಾಗ ಆರಂಭದಲ್ಲಿ ನೋಡಿದೆ ನಿಮ್ಮ ತಂದೆಯವರ ಫೋಟೋನ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಾ. ಹೇಗೆ ಸರ್ ಅವಾಗಿನ
ಬಾಲ್ಯ ಆಗಿರ್ಬೋದು, ಹಾಗೆ ಇಲ್ಲಿಂದ ತನಕದ ಇನ್ಸ್ಪಿರೇಷನ್ ಯಾವ ರೀತಿ ಆಗಿದ್ದು? ಸೊ ಹೇಳ್ಬೇಕಂದ್ರೆ ನಮ್ಮ ಫಾದರೇ ಇನ್ಸ್ಪಿರೇಷನ್. ಅವ್ರು ತೀರೋಗಿ ಒಂದು 7 ಹೆಸರು ಇಯರ್ಸ್ ಆಗಿದೆ. ರಾಜೇಂದ್ರ ಪ್ರಸಾದ್ ನಮ್ಮ ಫಾದರ್ ಹೆಸರು. ಅವರು ಎಕನಾಮಿಕ್ಸ್ ಲೆಕ್ಚರರ್, ಎಕನಾಮಿಕ್ಸ್ MA MPhil PhD ಮಾಡಿದ್ದಾರೆ. ಎಕನಾಮಿಕ್ಸ್ ಲೆಕ್ಚರರ್ ಮತ್ತು ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. Okay. ಸೊ ಒಂದು 7 ಇಯರ್ಸ್ ಆಗಿದೆ ಅವ್ರು ತೀರೋಗಿ. ನಾನು ASP ಸುರ್ಪುರಲ್ಲಿ ಇದ್ದಾಗ ತೀರೋಗಿದ್ರು. ಸೊ ಅವರು ಬೇಸಿಕಲಿ ಸಿವಿಲ್ಸ್ ಪ್ರಿಪೇರ್ ಆಗಿದ್ರು. Okay. ಅವರು ಇಂಟರ್ವ್ಯೂವರೆಗೆ ಹೋಗಿದ್ರು. Okay. ಸೊ ಒಂದು ರೀತಿಯಾಗಿ ಅವರೇ ಇನ್ಸ್ಪಿರೇಷನ್. ಅವರೇ ಫಸ್ಟ್ ಇಂದ ನಮ್ಗೆ Okay. ಸಿವಿಲ್ ಸರ್ವಿಸಸ್ ಹೇಗಿರುತ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಎಕ್ಸಾಕ್ಟ್ ಐಡಿಯಾ ಇರ್ಲಿಲ್ಲ. ಬಟ್ ಆದ್ರೆ ಸಿವಿಲ್ ಸರ್ವಿಸಸ್ ಅಂತ ಒಂದು ಇದೆ, IAS IPS ಅಂತ ಒಂದು Okay. ಪೋಸ್ಟ್ ಇವೆ. ಸಿವಿಲ್ ಸರ್ವಿಸಸ್ ಅಲ್ಲಿ ಹೆಂಗೆ ಸೇವೆ ಮಾಡಬಹುದು, ಏನೇನು ನಮಗೆ ಅವಕಾಶಗಳಿವೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಮಾಡ್ಲಿಕ್ಕೆ. ಸೊ ಇದೆಲ್ಲ ಅವರು ಚೈಲ್ಡ್ಹುಡ್ ಇಂದ ಹೇಳ್ಕೊಡ್ತಿದ್ರು. Okay. ಸೊ ಸ್ಕೂಲಿಂಗ್ ಅಲ್ಲಿ ಕೂಡ ಅಷ್ಟು ಸ್ಕೂಲಿಂಗ್ ಟೈಮಲ್ಲಿ ಯಾರು ಏನೋ ಪ್ರಿಪರೇಷನ್ ಏನು ಮಾಡಲಿಲ್ಲ. ಆದ್ರೆ ಜನರಲ್ ನಾಲೆಡ್ಜ್ ಇರ್ಬೋದು, ನ್ಯೂಸ್ ಪೇಪರ್ ಓದೋದು ಇರ್ಬೋದು, ಮತ್ತೆ ಜನರಲ್ ಆಗಿ ಎಸ್ಸೆ ಬರೆಯುವಂಥದ್ದು, ಸ್ಪೀಚಸ್ ಏನಾದರೂ ಇದ್ರೆ ಸ್ಪೀಚಸ್. ಸೊ ಈ ರೀತಿಯಾಗಿ ಒಂದು ಆ ಬೆಂಟ್ ಆಫ್ ಮೈಂಡ್ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಓಕೆ, ಒಟ್ಟಾರೆಯಾಗಿ ತಂದೆ ಕನಸನ್ನ ಮಗ ಪೂರೈಕೆ ಮಾಡಿದ್ರು ಅಂತ ಹೇಳ್ಬೋದು. ಹೌದು. ಅದ್ರ ಜೊತೆಗೆ ಅಂದ್ರೆ ನೀವು ಆರಂಭದಲ್ಲಿ ಹೇಳಿದ್ರಿ UPSC ಅಂದ್ರೆ ಏನು ಅಂತ ಹೇಳಿ ತಂದೆನೇ ಹೇಳ್ಕೊಟ್ಟಿದ್ದು. ಆಕ್ಚುಲಿ ಏನು ಸರ್ UPSC ಅಂದ್ರೆ? ಸೊ ನಾವು ಫಸ್ಟ್ ಆಕ್ಚುಲಿ ಯಾರಿಗೆ ಸಿವಿಲ್ ಸರ್ವಿಸಸ್, UPSC ಅನ್ನೋದು ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದೊಂದು ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹೌದು. ಅದರಲ್ಲಿ UPSC ಬಹಳಷ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ತದೆ, ಸಿವಿಲ್ ಸರ್ವಿಸ್ ಇರ್ತದೆ, ಡಾಕ್ಟರ್ಸ್ ಇರ್ತವೆ, ಬಹಳಷ್ಟು ಇರ್ತವೆ. ಇದರಲ್ಲಿ ಸಿವಿಲ್ ಸರ್ವಿಸಸ್ ಒಂದು ಎಕ್ಸಾಮ್. ಸೊ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಲ್ಲಿ ಒಂದು 23-24 ಡಿಫ್ರೆಂಟ್ ಸರ್ವಿಸಸ್ ಇರುತ್ತವೆ. IAS IPS, ಫಾರಿನ್ ಸರ್ವಿಸ್, IFS, ರೈಲ್ವೆ ಸರ್ವಿಸ್, ರೆವೆನ್ಯೂ ಸರ್ವಿಸ್, ಈ ಥರ ಬಹಳಷ್ಟು ಸರ್ವಿಸಸ್ ಇರ್ತವೆ. ಸೊ ಆ್ಯಕ್ಚುಲಿ ಸಿವಿಲ್ ಸರ್ವಿಸಸ್ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಆ್ಯಕ್ಚುಲಿ ಅವ್ರು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಸಿವಿಲ್ ಸರ್ವಿಸಸ್ ನೋಟಿಫಿಕೇಶನ್ ಅಂತಾರೆ. ಅದರಲ್ಲಿ ಆ್ಯಕ್ಚುಲಿ ಸಿವಿಲ್ ಸರ್ವಿಸಸ್ಗೆ ನಮಗೆ ಯಾವ ಥರ ಕ್ಯಾಂಡಿಡೇಟ್ಸ್ ಬೇಕು ಅನ್ನೋದು ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಅದು ಓದಿದ್ರೆ ಆ್ಯಕ್ಚುಲಿ ನಮಗೆ ಸಿವಿಲ್ ಸರ್ವಿಸಸ್ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅಫ್ಕೋರ್ಸ್ ನಾವು ಅಧಿಕಾರಿಗಳನ್ನ ನೋಡ್ತಾ ಇರ್ತೀವಿ. ಅಂದರೆ ನಾವು ಸಿವಿಲ್ ಸರ್ವಿಸಸ್ ಆಗೋ ಮುಂಚೆ ಕೂಡ ನಾವು ಅಧಿಕಾರಿಗಳನ್ನ ನೋಡ್ತಿದ್ದೀವಿ. ಅವರದ್ದು ಏನು ಕಾರ್ಯಾಚರಣೆ ಇರ್ತದೆ, ಹೇಗೆ ಇಂಟರಾಕ್ಟ್ ಆಗ್ತಾರೆ ಪಬ್ಲಿಕ್ ಜೊತೆ, ಅವ್ರ ಕೆಲಸಗಳು. ಬಟ್ ಅದೇನಂದ್ರೆ ಒಂಥರ ಪ್ರಾಕ್ಟಿಕಲ್ ವಿಷಯಗಳ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಬಟ್ ಆ್ಯಕ್ಚುಲಿ ಅವ್ರದ್ದು ಒಂದು ಸಿವಿಲ್ ಸರ್ವಿಸಸ್ ಅಂದರೆ ಏನು ಅನ್ನೋದು ಗೊತ್ತಾಗಬೇಕಂದ್ರೆ ನೋಟಿಫಿಕೇಶನು ಮತ್ತು ಅದು ಅವರದ್ದು ಏನು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸಿವಿಲ್ ಸರ್ವೆಂಟ್, ಅಂದರೆ ಸಿವಿಲ್ ಸರ್ವೆಂಟಿಗೆ ಏನು ಅವರದ್ದು ಡ್ಯೂಟಿ ಏನು ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಅದೇ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಆಪ್ಷನಲ್ ಇದೆ. ಅದರಲ್ಲಿ ನಮಗೆ ಕ್ಲಿಯರ್ ಆಗಿ ಆ್ಯಕ್ಚುಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಸೇವೆ, ಪಬ್ಲಿಕ್ ಸರ್ವಿಸ್, ಬೇಸಿಕಲಿ ಇದು ಸರ್ವಿಸ್. ಸೊ ಆ ಸರ್ವಿಸಲ್ಲಿ ನಾವು ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸೊ ನಾವು ಸಿವಿಲ್ ಸರ್ವಿಸ್ ಮುಂಚೆ ನಾವು ನೋಡ್ತಾ ಇರುವಂಥದ್ದು ಗ್ಲಾಮರ್ ಮಾತ್ರ. ಅಂದ್ರೆ ಏನ್ ಈ ತರ ಇರ್ತಾರೆ ಅಧಿಕಾರಿಗಳು, ಈ ತರ ಇರ್ತಾರೆ, ಈ ತರ ಅವ್ರಿಗೆ ಫೆಸಿಲಿಟೀಸ್ ಇರ್ತವೆ, ಈ ತರ ಕಾರ್ ಇರ್ತದೆ, ಬಂಗ್ಲೆ ಇರ್ತದೆ, ಈ ತರ ಅವ್ರಿಗೆ PA ಇರ್ತಾರೆ, ಈ ತರ ಸೆಂಟ್ರಿ ಇರ್ತಾರೆ. ಸೊ ಇವೆಲ್ಲ ಒಂದು ಸೈಡ್ ಅವು ಇರ್ತವೆ ನಿಜ. ಬಟ್ ಆಕ್ಚುಲಿ ಸಿವಿಲ್ ಸರ್ವಿಸಸ್ ಏನ್ ಮಾಡಬೇಕು ಆಕ್ಚುಲಿ ಸಿವಿಲ್ ಸರ್ವೆಂಟ್ಸ್ ಏನ್ ಮಾಡಬೇಕು, ಸಿವಿಲ್ ಸರ್ವಿಸಸ್ ಅಲ್ಲಿ ಏನು ಉದ್ದೇಶ ಏನಿದೆ ಅನ್ನೋದು ಮಾತ್ರ ಸ್ವಲ್ಪ ನಾವು ಡೀಪ್ ಆಗಿ ಹೋದ್ರೇನೆ ಗೊತ್ತಾಗತ್ತೆ. ನಾವು ಅದು ಇಂಗ್ಲಿಷ್ ಅಲ್ಲಿ ಎಥೋಸ್ ಅಂತೀವಿ. ಸಿವಿಲ್ ಸರ್ವಿಸಸ್ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಅದರಿಂದ ನಮಗೆ ಕ್ಲಿಯರ್ ಐಡಿಯಾ ಬರುತ್ತೆ ಸಿವಿಲ್ ಸರ್ವಿಸಸ್. ನೀವು ಎಕ್ಸಾಮ್ ಬರೆದೊಂದು 10-12 ವರ್ಷಗಳು ಆಗಿದ್ರು ಕೂಡ UPSC ಪ್ಯಾಟರ್ನ್ಗಳು ಚೇಂಜ್ ಆಗಿರ್ಬೋದು, ಆದ್ರೆ ಆ ಥೀಮ್ ಅದೇ ಇರುತ್ತೆ. ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಂತ ಅನ್ಕೊಂಡ್ರೆ SLC ಮುಗಿಸಿದೀನೋ ಅಥವಾ PUC ಮುಗಿಸಿದೀನೋ ಡಿಗ್ರಿ ಮುಗಿಸಿದೀನೋ, ನನಗೆ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಹೇಳಿ ಒಂದು ಆಸೆ ಹುಟ್ಟುತ್ತೆ. ಆ ಆರಂಭವನ್ನ ಹೇಗ್ ಮಾಡೋದು, ನೀವು ಆರಂಭವನ್ನ ಹೇಗ್ ಮಾಡಿದ್ರಿ ಸರ್? ಸೊ ಇದು ಆಕ್ಚುಲಿ ಲಾಸ್ಟ್ 10 ವರ್ಷದಿಂದ ನನಗೆ ತುಂಬಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಹುಡುಗರು ಆಲ್ಮೋಸ್ಟ್ ನನ್ನ ಆಫೀಸಲ್ಲಿ ಕೇಳುವಂತ ಕಾಮನ್ ಪ್ರಶ್ನೆ. ಸೊ ಇದಕ್ಕೆ ನಾನು ಅಗೇನ್ ನನ್ನನ್ನು ಯಾರಾದ್ರೂ ಕೇಳಿದ್ರೆ ನಾನು ಸ್ವಲ್ಪ ಬೋರಿಂಗ್ ಆನ್ಸರ್ ಕೊಡ್ಬೋದು, ಅಂದ್ರೆ ಒಂದು ಗ್ಲಾಮರಸ್ ಆನ್ಸರ್ ಕೊಡಲ್ಲ. ನೀವು ಇಷ್ಟು ತಾಸು ಓದಬೇಕು, 16 ಗಂಟೆ ಓದಬೇಕು, ಅಥವಾ ನಾವು 16 ಗಂಟೆ ಓದಿದ್ದೀವಿ, ನಾವು 18 ಗಂಟೆ ಓದಿದ್ದೀವಿ, ಇಂಟರ್ವ್ಯೂ ಅಲ್ಲಿ ಇಷ್ಟು ನಾವು ಚುರುಕಾಗಿ ನಾವು ಆನ್ಸರ್ ಜವಾಬ್ ಕೊಟ್ಟಿದ್ದೀವಿ, ಇವೆಲ್ಲ ಒಂದ್ ಸೈಡ್ ಅದಿರ್ಬೋದು. ಬಟ್ ನನ್ನ ಇದು ಏನಂದ್ರೆ, ಫಸ್ಟ್ ಒಬ್ಬ ಯಾರಿರ್ಲಿ, ಒಂದು ಹಳ್ಳಿಯಿಂದ ಬಂದಿರೋರ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್, ಅವರೊಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅಂದ್ರೆ ಫಸ್ಟ್ ಅವ್ರ ಸಿವಿಲ್ ಸರ್ವೆಂಟ್ ಆಗ್ತೀನಿ ಅಂತ ನಂಬಬೇಕು.
ಫಸ್ಟ್ Okay. ಥಿಂಗ್. ಹೌದು. 100% ಅವ್ರು ನಂಬಬೇಕು. Okay. ಯಾಕೆಂದ್ರೆ ನಾನು ನಮ್ಮ ಬ್ಯಾಚ್ಮೆಂಟ್ಸ್ ಇರ್ಬೋದು, ನಮ್ಮ ಸೀನಿಯರ್ಸ್ ಇರ್ಬೋದು, ಜೂನಿಯರ್ಸ್ ಇರ್ಬೋದು, ಬಹಳಷ್ಟು ಜನ ಆಕ್ಚುಲಿ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಸಿವಿಲ್ ಸರ್ವೆಂಟ್ಸ್ ಆಗಿರುವಂತದ್ದು ನೋಡಿದ್ದೀವಿ ನಾವು. Okay. ಸೊ ಫಸ್ಟ್ ಥಿಂಗ್, ಯಾರಿಗೆ ಸಾಧ್ಯ ಇಲ್ಲ ಅನ್ನೋದು ಪ್ರಶ್ನೆ ಬರಲ್ಲ. ಬಟ್ ಈಸಿ ಕೂಡ ಅಲ್ಲ, ಸುಲಭ ಕೂಡ Okay. ಅಲ್ಲ. ಬಟ್ ಇಲ್ಲ ಹಾಗೆ ಆಗಲ್ಲ ಅನ್ನೋದು ಕೂಡ ಇರಲ್ಲ. ನಿಮ್ಮ ಮನಸ್ಸಿರ್ಬೇಕು, ನಿಮ್ಮ ಸಿಸ್ಟಮ್ಯಾಟಿಕ್ ಆಗಿ ಇದು ಮಾಡಬೇಕು. ಸೊ ಫಸ್ಟ್ ಥಿಂಗ್ ಅವರೇನಂದ್ರೆ ಫಸ್ಟ್ ಸಿಲೆಬಸ್ ನೋಡಬೇಕು. Okay. ಸಿವಿಲ್ ಸರ್ವಿಸಸ್ ಅವ್ರ ನೋಟಿಫಿಕೇಶನ್ ಇರುತ್ತೆ. ಆಕ್ಚುಲಿ ಆ ನೋಟಿಫಿಕೇಶನ್ ಅಲ್ಲೇ ಸಿಲೆಬಸ್ ಮಾಡ್ತಾರೆ. Okay. ಏನೇನು ನಮ್ಮ ಸಿವಿಲ್ ಸರ್ವೆಂಟ್ಗೆ ಏನೇನು ಇರಬೇಕು, ಏನೇನು ನಾಲೆಡ್ಜ್ ಇರಬೇಕು, ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ Okay. UPSC ಒಂದು ರಿಲೀಸ್ ಮಾಡುತ್ತೆ. ಅದ್ ನೋಡ್ಕೊಂಡು ಸ್ವಲ್ಪ ಅದ್ ಬಗ್ಗೆ ಅವ್ರು ಯೋಚನೆ ಮಾಡಿ, ಅವರು ವೆದರ್ ದೇ ಆರ್ ಸೂಟಬಲ್ ಆರ್ ನಾಟ್ ಅನ್ನೋದು ಯೋಚನೆ ಮಾಡಬೇಕು. Okay. ಎಲ್ಲರೂ ಅದೇ ಟ್ಯಾಲೆಂಟ್ ಇರಬೇಕು ಅಂತ ಏನಿಲ್ಲ. Okay. ಕೆಲವರು ಸಾಫ್ಟ್ವೇರ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ರಾಯಿಂಗ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಬೇರೆ ಆರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಬಟ್ ಸಿವಿಲ್ ಸರ್ವೆಂಟ್ಸ್ಗೆ ಸಂಬಂಧಪಟ್ಟ ಅವ್ರು ಸೂಟಬಲ್ ಇಲ್ಲ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರ ಸ್ಟೈಲ್ ಏನು. ಸೊ ಕೆಲವರು ಏನಂದ್ರೆ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಅವರೇ ಆನ್ಸರ್ ರೈಟಿಂಗ್ ಅಲ್ಲಿ ಚೆನ್ನಾಗಿರಲ್ಲ ಇರ್ಬೋದು. ಅಫ್ಕೋರ್ಸ್ ಡೆವಲಪ್ ಮಾಡ್ಕೋಬೇಕು. ಬಟ್ ಫಸ್ಟ್ ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ಅವರು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ನಾನು ಬೇಸಿಕಲಿ ಸಿವಿಲ್ ಸರ್ವೆಂಟ್ಸ್ ಆಯ್ತು, ಯಾರೋ ಹೇಳಿದ್ರು, ಯಾರೋ ಇದು ಆಗಿದ್ರು ಅನ್ನೋದು ಒಂದು. ಬಟ್ ನೀವು ಅದಕ್ಕೆ ಸೂಟಬಲ್, ನೀವು ಅದಕ್ಕೆ ಓದಕ್ ಆಗತ್ತಾ ಅನ್ನೋದು ಫಸ್ಟ್ ನೋಡ್ಕೋಬೇಕು. ಯಾಕೆಂದ್ರೆ ಇದೊಂದು ಜರ್ನಿ 3-4 years ಅಂತೂ ಆಗತ್ತೆ. ಬಿಕಾಸ್ ಲೆವೆಲ್ಸ್ ಆಫ್ ಎಕ್ಸಾಮ್ ಇರ್ಬೋದು, ಸಿಲೆಬಸ್ ಇರ್ಬೋದು, ತುಂಬಾ ವೈಡ್ ಇರುತ್ತದೆ. ಸೊ 3 levels ಆಫ್ ಎಕ್ಸಾಮ್ ಇರ್ತದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ಸ್ ಎಕ್ಸಾಮಿನೇಷನ್, ಇಂಟರ್ವ್ಯೂ. ಸೊ ಪ್ರಿಲಿಮಿನರಿ ಕ್ವಾಲಿಫಿಕೇಶನ್, ಮೇನ್ಸ್ ಏನಂದ್ರೆ ಮಾರ್ಕ್ಸ್ ರಿಟರ್ನ್. ಆ ಮಾರ್ಕ್ಸ್ ಇದು ಆಧಾರದ ಮೇಲೆ ಇಂಟರ್ವ್ಯೂ ಇದಾಗ್ತದೆ. ಬಟ್ ಜನರಲಿ 20:80 ರೇಷಿಯೋ, ಅಂದ್ರೆ 80 ಮೇನ್ಸ್ ಮಾರ್ಕ್ಸ್ ತಗೊಂಡು 20 ಇಂಟರ್ವ್ಯೂ ತಗೊಂಡು ಅದನ್ನು ಕ್ವಾಲಿಫೈ ಮಾಡ್ತಾರೆ ಲಾಸ್ಟ್ ಲಿಸ್ಟ್ ಅಲ್ಲಿ. ಸೊ ಫಸ್ಟ್ ಯಾರಾದ್ರೂ ಬಂದಿದಂದ್ರೆ ಈ 2 ಮಾಡಬೇಕು. ಸಪೋಸ್ ಡಿಸೈಡ್ ಆಗಿದ್ದಾರೆ ನಾವು ಸಿವಿಲ್ ಸರ್ವಿಸಸ್ ಓದ್ಲಿಕ್ಕೆ. ಸಿವಿಲ್ ಸರ್ವಿಸಸ್ ಅಂದ್ರೆ ಸಿವಿಲ್ ಸರ್ವಿಸ್ ಜೊತೆ ಸ್ಟೇಟ್ ಸರ್ವಿಸಸ್ ಇರ್ಬೋದು, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಕವರ್ ಆಗುತ್ತೆ. ಅಂದ್ರೆ ಜನರಲಿ ಎಲ್ಲ ಓದ್ತಾ ಇರ್ತಾರೆ ಸಿವಿಲ್ ಸರ್ವೆಂಟ್ ಜೊತೆ. ಸೊ ಫಸ್ಟ್ ಅವ್ರು ಮಾಡ್ತಾ ಇರೋದು, ಅವರು ನ್ಯೂಸ್ ಪೇಪರ್ ಇರ್ಬೋದು, ಅವ್ರ ಜನರಲ್ ಫ್ಯಾಕ್ಟ್ಸ್ ಇರ್ಬೋದು, ಅವು ನಾವು ಏನಂತಾರೆ ಓದಿ ಅರ್ಥ ಮಾಡಿಕೊಂಡು ನಮ್ಮ ಸಿವಿಲ್ ಸರ್ವಿಸಸ್ಗೆ ಸೂಟಬಲ್ ಆಗಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಅಭ್ಯಾಸ ಮಾಡಬೇಕು. ನಾನು ಬೆಸ್ಟ್ ಟಿಪ್ ಅಂದ್ರೆ ನಾನು ಇದು 10 ವರ್ಷದಿಂದ 15 ವರ್ಷದಿಂದ ನಾನು ಯಾರು ಕೇಳಿದ್ರು ನಾನು ಹೇಳ್ತಾ ಬಂದಿದ್ದೀನಿ. ಆಲ್ ಇಂಡಿಯಾ ರೇಡಿಯೋದು ನ್ಯೂಸ್ ಆನ್ ಏರ್ ಅಂತ ಇರುತ್ತದೆ. ಆಲ್ ಇಂಡಿಯಾ ರೇಡಿಯೋದು ಇದಿರ್ತದೆ. ಅದರಲ್ಲಿ ತುಂಬಾ ಚೆನ್ನಾಗಿರ್ತದೆ. ಎಲ್ಲ ಭಾಷೆಗಳಲ್ಲಿದೆ ಅದು. ಕನ್ನಡದಲ್ಲಿದೆ, ತೆಲುಗುದಲ್ಲಿದೆ, ಇಂಗ್ಲಿಷ್ ಅಲ್ಲಿದೆ, ಹಿಂದಿಯಲ್ಲಿದೆ, ಎಲ್ಲಾ ಭಾಷೆಗಳಲ್ಲಿ. ಆ ಡಿಸ್ಕಷನ್ಸ್ ಏನಿವೆ, ಅವ್ರ ಪ್ಯಾನಲ್ ಡಿಸ್ಕಷನ್ಸ್ ಇರ್ಬೋದು, ಅವ್ರ ಹೆಡ್ಲೈನ್ಸ್ ಮತ್ತೆ ಇದಿರ್ಬೋದು, ನನಗೆ ತುಂಬಾ ಪ್ರೊಫೆಷನಲ್ ಆಗಿ ಅನಿಸ್ತದೆ. ಅಂದ್ರೆ ಒಬ್ಬರಿಗೆ ಸಪೋಸ್ ಡೈರೆಕ್ಟ್ ದ ಹಿಂದೂ ಪೇಪರ್, ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್, ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ನೋಡ್ಕೊಂಡು ಓದಿದ್ದು ಕಷ್ಟ ಅನಿಸ್ತಿದ್ರೆ, ಅವರು ಬೇಸಿಕಲಿ ಫಸ್ಟ್ ಆಲ್ ಇಂಡಿಯಾ ರೇಡಿಯೋ ಓದ್ಕೊಂಡ ಅವ್ರು ಸ್ಟಾರ್ಟ್ ಮಾಡ್ಬೋದು. ಸೊ ಆಲ್ ಇಂಡಿಯಾ ರೇಡಿಯೋ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಜನರಲ್ ನಮಗೆ ಒಂದು ಅವೇರ್ನೆಸ್, ನಮ್ಮ ಸುತ್ತಮುತ್ತ ಅಂದ್ರೆ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಫ್ರಮ್ ಸಿವಿಲ್ ಸರ್ವೆಂಟ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ನಮಗೆ ಅರ್ಥ ಆಗತ್ತೆ. ಅಂದ್ರೆ ನಾವು ಓಕೆ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಮೆರಿಕಾ ರಿಲೇಷನ್ಸ್ ಇವೆ, ಟ್ಯಾರಿಫ್ಸ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ. ಸೊ ಟ್ಯಾರಿಫ್ಸ್ ಬಗ್ಗೆ ಪೊಲಿಟಿಕಲ್ ಬಿಟ್ಟು ಆಕ್ಚುಲಿ ಏನು ಟ್ಯಾರಿಫ್ ಅಂದ್ರೆ ಏನು ಯಾವ್ದಕ್ಕೆ ಟ್ಯಾರಿಫ್ ಯೂಸ್ ಮಾಡ್ತಾರೆ, ಇಂಪೋರ್ಟ್ ಅಂದ್ರೆ ಏನು, ಎಕ್ಸ್ಪೋರ್ಟ್ ಅಂದ್ರೆ ಏನು, ಏನಾಗತ್ತೆ, ನಮ್ಮ ದೇಶಕ್ಕೆ ಹೇಗೆ ಯೂಸ್ ಆಗುತ್ತೆ, GDP ಅಲ್ಲಿ ಅದಕ್ಕೆ ಏನು ಇದಿದೆ. ಸೊ ಆ ತರ ನಾವು ಕ್ವಶನ್ಸ್ ಮಾಡ್ತಾ ಹೋದ್ರೆ ನಮ್ಗೆ ಏನಂದ್ರೆ ಒಂದು ಐಡಿಯಾ ಬರುತ್ತೆ. ಸೊ ಆಲ್ ಇಂಡಿಯಾ ರೇಡಿಯೋ ಇಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ, ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್. ಎರಡನೇದು ಬೇಸಿಕ್ ಬುಕ್ಸ್ ಅಂತ ಇರ್ತವೆ. ಅದು ಎಲ್ಲಾರು ಆಲ್ಮೋಸ್ಟ್ 30 ವರ್ಷದಿಂದ ಹೇಳ್ತಾ ಬಂದಿದ್ದಾರೆ. ಸೊ NCERT ಬುಕ್ಸ್ ಇರ್ತವೆ. ಸೊ NCERT ಬುಕ್ಸ್, ಬೇಸಿಕ್ ಬುಕ್ಸ್, ಸೋಷಿಯಲ್ ಸ್ಟಡೀಸ್, ಸೈನ್ಸ್ ನಾವೆಲ್ಲ ಸ್ಕೂಲಲ್ಲಿ ಓದಿದ್ದೇವೆ. ಬಟ್ ಏನಂದ್ರೆ ಸ್ಕೂಲಲ್ಲಿ ನಾವು ಜನರಲ್ ಆಗಿ ಎಕ್ಸಾಮ್ಸ್ಗೋಸ್ಕರ ಓದ್ತೀವಿ. ಇದೇನಂದ್ರೆ ಸ್ವಲ್ಪ ನಾಲೆಡ್ಜ್ಗೋಸ್ಕರ ಅಥವಾ ಜನರಲ್ ಅವೇರ್ನೆಸ್ಗೋಸ್ಕರ ಒಂದು ಬೇಸ್ ಫಾರ್ಮ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ. ಸೊ ಅದೊಂದು ಓದ್ಕೊಂಡು ನೆಕ್ಸ್ಟ್ ಅವರು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಹಂತದಲ್ಲಿ ನಾವು ಬಂದ್ರೆ ಯಾವ ಆಪ್ಷನಲ್ ತಗೋಬೇಕು, ಜನರಲ್ ಸ್ಟಡೀಸ್ ಹೇಗೆ ಪ್ರಿಪೇರ್ ಆಗಬೇಕು, ಫಸ್ಟ್ ಪ್ರಿಲಿಮ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಪ್ರಿಲಿಮ್ಸ್ ಅಲ್ಲಿ ಮತ್ತೆ ನಮಗೆ CSAT ಅಂತ ಇರುತ್ತದೆ. ಸೊ ಮ್ಯಾಥ್ಸ್ ಆಪ್ಟಿಟ್ಯೂಡ್ ಅದು ಹೇಗೆ ಇದು ಮಾಡಬೇಕು, ಪ್ರಿಲಿಮ್ಸ್ಗೆ ಏನು ಪ್ರಿಪರೇಷನ್ ಮಾಡಬೇಕು,
ಮೇನ್ಸ್ ಅಲ್ಲಿ ಯಾವ ಪೇಪರ್ಸ್ ಇರುತ್ತವೆ, ಎಸ್ಸೆ ರೈಟಿಂಗ್ ಹೇಗೆ ಮಾಡಬೇಕು, ಆಪ್ಷನಲ್ ಏನ್ ಚೂಸ್ ಮಾಡಿ. ಸೊ ಇದೆಲ್ಲ ಸ್ಟೇಜ್ಗೆ ನಮಗೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಬಟ್ ಫಸ್ಟ್ ಬೇಸ್ ಮಾತ್ರ ನಾವು ಆಲ್ ಇಂಡಿಯಾ ರೇಡಿಯೋ ಬೇಸಿಕ್ ಬುಕ್ಸ್, ನ್ಯೂಸ್ ಪೇಪರ್ಸ್ ಮಾಡ್ಕೊಂಡು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆನ್ಸರ್ ರೈಟಿಂಗ್ ಯಾವುದು ಒಂದು ಪ್ಯಾರಾಗ್ರಾಫ್ ಫಸ್ಟ್ ಅಲ್ಲಿ ಏನಂದ್ರೆ ಮಿಸ್ಟೇಕ್ಸ್ ಬರ್ತವೆ. ಯಾರು ಫಸ್ಟೇ ಪ್ರೊಫೆಷನಲ್ ಆಗಿ ಬರೆಯುವಂಥವ್ರು ಬಹಳ, ಅಂಡ್ ಸಿವಿಲ್ ಸರ್ವಿಸಸ್ ಅಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ನಾವು ಅಂದ್ರೆ ಒಂದು ಇಂಟೆಲೆಕ್ಚುಯಲ್ ಒಂದು ಪ್ರೊಫೆಸರ್ ತರ ನಾವು ಬರೆಯುವುದು ಕೂಡ ಬೇಕಾಗಿಲ್ಲ ಅನಿಸ್ತದೆ. ಸಿಂಪಲ್ ಐಡಿಯಾಸ್ ಸಿಂಪಲ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ಭಾಷೆ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವ ಭಾಷೆ ಇರ್ಬೋದು, ಸಿಂಪಲ್ ಆಗಿ ಬರೆಯೋದು ಸ್ಟಾರ್ಟ್ ಮಾಡಿದ್ರೆ ಅರ್ಥ ಆಗತ್ತೆ. ನಿಮ್ದು ಬೇಸಿಕಲಿ ಸರ್ IIT ಬ್ಯಾಕ್ಗ್ರೌಂಡ್. ಈ ಬ್ಯಾಕ್ಗ್ರೌಂಡ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಏನಾದ್ರು ಈ ಎಕ್ಸಾಮ್ ಬರಿಬೇಕಾದ್ರೆ ಪ್ರಿಪರೇಷನ್ ಅದು ಮುಖ್ಯ ಆಗುತ್ತಾ ಅಥವಾ ಪ್ರಭಾವ ಬೀರುತ್ತಾ, ಹೇಗೆ ಸರ್ ಅದು? ಸೊ ಅಂದ್ರೆ ಸಪೋಸ್ ಈಗ ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್, ಸೋಷಿಯಾಲಜಿ ಮಾಡಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಮಾಡಿದ್ದಾರೆ, ಅವ್ರಿಗೆ ಏನಂದ್ರೆ ಆಲ್ರೆಡಿ ಅದೊಂದು ಬೇಸಿಕ್ ಇದು ಫಾರ್ಮ್ ಆಗಿರ್ತದೆ. ಸೊ ಅಲ್ಲಿಂದ ಅವ್ರು ಡೆವಲಪ್ ಮಾಡ್ಕೋಬಹುದು, ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ. ನಮ್ಗೆ ಏನಂದ್ರೆ ನಮ್ ಕಂಪ್ಯೂಟರ್ ಸೈನ್ಸ್ ಇರಲ್ಲ, ಕೆಲವು ಸಲ ಮ್ಯಾಥ್ಸ್ ಇರುತ್ತದೆ, ಫಿಸಿಕ್ಸ್, ಬಟ್ ಅದು ಜಾಸ್ತಿ ತಗೊಂಡಲ್ಲ ಯಾರು. ಸೊ ನಾವು ಮತ್ತೆ ಸೈನ್ಸ್ ಬಿಟ್ಟು ನಾವು ಹ್ಯುಮ್ಯಾನಿಟೀಸ್ ಮತ್ತೆ ನಾವು ಒಂದು ಬೇಸ್ ಫಾರ್ಮ್ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಬಟ್ ಡಿಫ್ರೆನ್ಸ್ ಅಂದ್ರೆ ಡೆಫಿನೆಟ್ಲಿ ಡಿಫ್ರೆನ್ಸ್ ಇರುತ್ತದೆ. ಬಟ್ ಒಂದು 6 months 1 year ಅಲ್ಲಿ ನಾವು ಕವರ್ ಮಾಡ್ಬೋದು. 6-7 months ಅಲ್ಲಿ ನಾವು ಕೂಡ ಅವರ ಜೊತೆ ಅಂದ್ರೆ ಪ್ಯಾರಲಲ್ ಆಗಿ ನಾವು ಅದೇ ಸ್ಟೇಜ್ ಇಂದ ನಾವು ಪ್ರಿಪರೇಷನ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಸೊ ಅಷ್ಟೇನು ವ್ಯತ್ಯಾಸ ಇರಲ್ಲ. 6-7 months ಮ್ಯಾಕ್ಸಿಮಮ್ 1 year ಅನ್ಕೊಳ್ಳಿ. 1 year ವ್ಯತ್ಯಾಸ ಅವರಿಗೆ ನಮ್ಗೆ. ನಾವು 1 year ಕಷ್ಟಪಟ್ಟಿದ್ರೆ ನಮ್ಗೆ ಆ ಬೇಸ್ ಫಾರ್ಮ್ ಆಗುತ್ತೆ. ನಾನು ಹೇಳಿದಂಗೆ ನೀವು ರೇಡಿಯೋ ಇರ್ಬೋದು, ಬೇರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಅದು ಓದಿದ್ರೆ ನಮ್ಗೆ ಬೇಸ್ ಚೆನ್ನಾಗಿ ಆಗುತ್ತೆ. ಓಕೆ, ನೀವು ಆರಂಭದಲ್ಲಿ UPSC ಏನ್ ಬೇಕು ಅಂತ ಹೇಳಿ ಅವ್ರ ಗೈಡ್ಲೈನ್ಸ್ ಅಲ್ಲಿ ಬಿಡ್ತಾರೆ ಅಂತ ಹೇಳಿ ಎಕ್ಸಾಮ್ಸ್ ಅಲ್ಲಿ ಮೈನ್ಸ್ ಬರೆಯೋ ಟೈಮಲ್ಲಿ ಒಂದಿಷ್ಟು ಮಟ್ಟಿಗೆ ಅವ್ರಿಗೆ ಗೊತ್ತಾಗ್ಬೋದು, ಆದ್ರೆ ಸಂಪೂರ್ಣವಾಗಿ ಆ ವ್ಯಕ್ತಿ ಹೇಗೆ ಅಂತ ಗೊತ್ತಾಗೋದು ಇಂಟರ್ವ್ಯೂನಲ್ಲಿ. ಇಂಟರ್ವ್ಯೂ ಯಾವ ತರ ಇರುತ್ತೆ, ಹೇಗೆ ಸರ್? ಸೊ ಆಕ್ಚುಲಿ ಇಂಟರ್ವ್ಯೂ ಏನಂದ್ರೆ 20% ಮಾತ್ರ, 20% ಮಾತ್ರ ಟೋಟಲ್ ವೇಟೇಜ್. 20-25 ನನ್ನ ಪ್ರಕಾರ. ಈಗ ಹೇಗಿದೆ ಗೊತ್ತಿಲ್ಲ. ನಮ್ 300 ಇತ್ತು ನಮ್ಮ ಟೈಮಲ್ಲಿ, 300 ಇತ್ತು. ಮೇನ್ಸ್ ಮಾರ್ಕ್ಸ್ ಬಂದು ಐ ಥಿಂಕ್ 1800 ಏನೋ ಇತ್ತು. ಸೊ ಇಟ್ ಈಸ್ ಆಲ್ಮೋಸ್ಟ್ 20% ಅಷ್ಟೇ. ಬಟ್ ಆದ್ರೆ ಇಂಟರ್ವ್ಯೂ ಅಲ್ಲಿ ಏನಂದ್ರೆ ಅಫ್ಕೋರ್ಸ್ ಇಂಟರ್ವ್ಯೂ ಎಲ್ಲರಿಗೂ ಅರ್ಥ ಆಗಲ್ಲ. ಇಂಟರ್ವ್ಯೂ ಕೆಲವು ಜನರಿಗೆ ಒಂದು ಅಟೆಂಪ್ಟ್ ಅಲ್ಲಿ ತುಂಬಾ ಮಾರ್ಕ್ಸ್ ಬರ್ತವೆ ಇಂಟರ್ವ್ಯೂ ಅಲ್ಲಿ. ನೆಕ್ಸ್ಟ್ ಇಂಟರ್ವ್ಯೂ ಮತ್ತೊಮ್ಮೆ ಬರೆದು ಹೋದ್ರೆ ಇಂಟರ್ವ್ಯೂ ಅಲ್ಲಿ ಮಾರ್ಕ್ಸ್ ಬರಕ್ ಚಾನ್ಸ್ ಇಲ್ಲ. ಬಟ್ ಓನ್ಲಿ ಏನಂದ್ರೆ ನನ್ನ ಬುಕ್ ಅಲ್ಲಿ ಬರೆದಿಟ್ಕೊಂಡಿದ್ದೆ, ಅಂದ್ರೆ ಯಾವಾಗ್ಲೂ HRC ಅಂತ ಬರೆದಿಟ್ಕೊಂಡೆ ನಾನು. ಆನೆಸ್ಟಿ, ಕಾನ್ಫಿಡೆನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಈ 3 ಅಂದ್ರೆ ನಮಗ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು, ಸುಳ್ಳು ಹೇಳಬಾರ್ದು. ಅದು ಕಂಪಲ್ಸರಿ ಆಗಿ ನೋಡ್ತಾರೆ ನಾವು ಎಷ್ಟು ಆನೆಸ್ಟ್ ಆಗಿದೀವಿ. ನಿಮ್ಗೆ ಬೇಸಿಕಲಿ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ಜ್ ಟೆಸ್ಟ್ ಅಲ್ಲ. ಸೊ ಅದು ಯಾವುದೋ ಒಂದು ನಮ್ಗೆ ಗೊತ್ತಿಲ್ಲದ ವಿಷಯ ಹೇಳ್ತಾರೆ. ನಮ್ಗೇನ್ ಅಭ್ಯಾಸ ಅಂದ್ರೆ ನಮ್ಗೆ ಗೊತ್ತಿಲ್ಲದ ವಿಷಯ ಹೇಳಿದ್ರು ಕೂಡ ನಾವು ಸ್ವಲ್ಪ ಟ್ರೈ ಮಾಡ್ತಾ ಸುಳ್ಳು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ತೋರ್ಸ್ಕೊಲಿಕ್ಕೆ. ಅಥವಾ ಅಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಅನ್ಕೊಂತಾರೆ ನಾವು ಸ್ವಲ್ಪ ಹೌದು ಸರ್, ಅದು ಸರ್, ನಾವು ಇದು ಮಾಡಿದೀವಿ ಸರ್, ನಾವು ಸ್ವಲ್ಪ ಕವರ್ ಅಪ್ ಮಾಡ್ಕೊಲಿಕ್ಕೆ ನೋಡ್ಕೊಂತಾರೆ. ಬಟ್ ಅದು ನನ್ನ ಪ್ರಕಾರ ದಟ್ ಈಸ್ ನಾಟ್ ಗುಡ್. ನಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಸರ್, ನಾನು ಅದು ಐ ಥಿಂಕ್ ಮಿಸ್ ಮಾಡಿದ್ದೇನೆ, ಮತ್ತೆ ನಾನು ನೋಡ್ತೀನಿ ಸರ್ ಅದೇನಿದೆ ಅನ್ನೋದು. ಇನ್ನೊಂದು ಕಾನ್ಫಿಡೆಂಟ್ ಆಗಿರ್ಬೇಕಂದ್ರೆ ಹೇಳುವುದು ಈಸಿ, ಆ ಟೆನ್ಷನ್ ಅಲ್ಲಿ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಅಷ್ಟು ಇದು ಬರಲ್ಲ. ಬಟ್ ಪ್ರೋಗ್ರೆಸ್ ಆಗ್ತಾ ಹೋದ್ರೆ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ರೆಸ್ಪಾನ್ಸಿಬಲ್ ನಾವು ಮಾತಾಡೋದು ಏನಿದೆ ಸ್ವಲ್ಪ, ಅಗೇನ್ ಆಸ್ ಅ ಸಿವಿಲ್ ಸರ್ವೆಂಟ್ ನೀವು ಆ ಎಕ್ಸಾಮ್ ಪಾಸ್ ಮಾಡಿ ಟ್ರೈನಿಂಗ್ ಆದ್ಮೇಲೆ ನೀವು ಆರ್ ಪೋಸ್ಟೆಡ್ ಆಸ್ ನೀವು ಒಂದು ಸಿವಿಲ್ ಸರ್ವೆಂಟ್ ಆಗ್ತೀರಾ. ಆ ಸಿವಿಲ್ ಸರ್ವೆಂಟ್ ಹುದ್ದೆದಲ್ಲಿದ್ದಾಗ ನೀವು ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ಬೇಕು. ಅಂದ್ರೆ ಲೂಸ್ ಟಂಗ್ ಅಲ್ಲಿ ರೆಸ್ಪಾನ್ಸಿಬಿಲಿಟಿನ ತಯಾರಿಯಿಂದನೇ ಶುರು ಅಂದ್ರೆ ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಗೆ ಅಷ್ಟು ರೆಸ್ಪಾನ್ಸಿಬಲ್ ಬರಲ್ಲ ಆ ಸ್ಟೇಜ್ ಅಲ್ಲಿ. ಬಟ್ ಅಟ್ ಲೀಸ್ಟ್ ಯಾವುದೋ ಒಂದು ಕಮ್ಯುನಿಟಿ ಬಗ್ಗೆ, ಯಾವುದೋ ಒಂದು ಬಗ್ಗೆ, ಯಾರ ಬಗ್ಗೆ, ಇಂಡಿವಿಜುವಲ್ ಬಗ್ಗೆ ಸುಮ್ನೆ ಲೂಸ್ ಮಾತುಗಳು ಮಾತಾಡೋದು ಅಥವಾ ನೆಗೆಟಿವ್ ಏನಾದ್ರು ಇದ್ರೆ ಮಾತಾಡೋದು, ನಮ್ ಪರ್ಸನಲ್ ಒಪಿನಿಯನ್ಸ್ ಹೇಳೋದು. ಸೊ ಇದು ನನ್ನ ಪ್ರಕಾರ ಇಟ್ ಈಸ್ ನಾಟ್ ವಾರಂಟೆಡ್, ಅಂದ್ರೆ ಬೇಕಾಗಿಲ್ಲ ಅದು. ಸೊ ಈ 3 ನನ್ನ ಪ್ರಕಾರ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಇದಿರ್ತದೆ. ಬಟ್ ನನ್ಕಿಂತ
ಜಾಸ್ತಿ ಮಾರ್ಕ್ಸ್ ಬಂದಿದ್ದವ್ರು ಇರ್ತಾರೆ. ಸೊ ಐ ಥಿಂಕ್ ಅವರು ಬೆಟರ್ ಆಗಿ ಹೇಳ್ತಾರೆ ಇರ್ಬೋದು ನನಗೆ. ಸೊ ಬಟ್ ನಾನು ಈ 3 ಅನ್ಕೊಂಡಿದ್ದೆ. ಆಗ್ಲೂ ಸುಳ್ಳು ಹೇಳ್ಬಾರ್ದು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳುದು, ಇನ್ನಿದ್ರು ಕಾನ್ಫಿಡೆಂಟ್ ಆಗಿ ಹೇಳುದು. ಇನ್ನೊಂದು ಏನಂದ್ರೆ ಅದ ರೆಸ್ಪಾನ್ಸಿಬಲ್ ಪರ್ಸನ್ ಹೇಳುದು, ಮಾತಾಡೋದು. ಓಕೆ, ಪ್ರಮುಖವಾಗಿ ಸಿವಿಲ್ ಸರ್ವೆಂಟಿಗೆ ಪ್ರಿಪೇರ್ ಆಗ್ತಿದೀವಿ ಅಂತ, ಪ್ರಿಪೇರ್ ಆಗಬೇಕು ಅನ್ನೋ ಯೋಚನೆ ಬಂದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಭಾಷೆ ಅನ್ನೋದು ಒಂದು ಯೋಚನೆ ಬರುತ್ತೆ, ಮತ್ತೆ ಅದು ಅಡ್ಡಿ ಕೂಡ ಆಗುತ್ತೆ ಅಂತ ಕೆಲವರು ಯೋಚನೆ ಮಾಡ್ತಾರೆ. ನಿಮ್ದು ಕೂಡ ಮೂಲತಃ ತೆಲಂಗಾಣ ಆದ್ರಿಂದ ತೆಲುಗು, ಇಲ್ಲಿ ಕರ್ನಾಟಕದವರಾದ್ರೆ ಕನ್ನಡ. ಈ ಮಾತೃಭಾಷೆ ಮತ್ತೆ ಸಿವಿಲ್ ಸರ್ವೆಂಟು ಯಾವ ರೀತಿಯಾಗಿ ರಿಲೇಷನ್ ಮಾಡ್ಕೊಳ್ಳೋದು ಸರ್? ಸೊ ಬೇಸಿಕಲಿ ನೀವು ಎಕ್ಸಾಮ್ ಟೋಟಲ್ ಕನ್ನಡದಲ್ಲಿ ಬರೀಬಹುದು. ಸೊ ಕೆಲವು ನಮ್ಮ ಬ್ಯಾಚ್ಮೇಟ್ಸ್ ಇದ್ದಾರೆ, ಅವರು ಕನ್ನಡದಲ್ಲೇ ಕಂಪ್ಲೀಟ್ ಎಕ್ಸಾಮ್ ಬರೆದಿದ್ದಾರೆ. ಅವರ ಆಪ್ಷನಲ್ ಕೂಡ ಕನ್ನಡ ಲಿಟರೇಚರ್ ಇದೆ, ಅದು ತಗೋಬಹುದು. ಬಟ್ ಮ್ಯಾಕ್ಸಿಮಮ್ ಕನ್ನಡದವರು ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಬರೆಯೋದು ಇದು ಮಾಡ್ತಾರೆ. ಸೊ ಅಗೇನ್ ನೀವು ಹೇಳಿದಂಗೆ ಎಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸ್ಗೆ ನನ್ನ ಹತ್ರ ಎವ್ರಿ ಟೈಮ್ ಮಂಡ್ಯದಿಂದ ನಾನು ಮಂಡ್ಯಲ್ಲ, ಪ್ರೊಬೇಷನರ್ ಇದ್ದಾಗ ನನ್ನ ಹತ್ರ ಹುಡುಗರು ಬರ್ತಿದ್ರು. ಸರ್ ನಾನು ಎಲ್ಲ ಕಾನ್ಫಿಡೆನ್ಸ್ ಓದ್ಬೇಕಂದ್ರೆ ನಾನು 18 hours ಓದ್ತೀನಿ ಸರ್, ಬಟ್ ನನಗೆ ಇಂಗ್ಲಿಷ್ ನೋಡಿದ್ರೆ ಭಯ, ಇಂಗ್ಲಿಷ್ ಅಲ್ಲಿ ನಾನು ಆನ್ಸರ್ಸ್ ನನಗೆ ಬರೆಯಕ್ ಆಗತ್ತಾ ಇಲ್ವಾ ಅನ್ನೋದು ನನಗೆ ಡೌಟ್ ಸರ್ ಅಂತ ಬಹಳ ಅವ್ರು ಕೇಳ್ತಿದ್ರು. ಅದು ಆಕ್ಚುಲಿ ಅದೇ ನಾನು ಹೇಳ್ತಾ ಇರೋದು ಏನಂದ್ರೆ, ನಾವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನೋಡ್ಕೊಂಡು ಅಥವಾ ಬೇರೆ ನೋಡ್ಕೊಂಡು ತುಂಬಾ ಕಾಂಪ್ಲೆಕ್ಸ್ ಆಗಿ ನಾವು ದೊಡ್ಡ ದೊಡ್ಡ ಸೆಂಟೆನ್ಸ್, ದೊಡ್ಡ ದೊಡ್ಡ ಪದಗಳು ಯೂಸ್ ಮಾಡಿ ನಾವು ಕಾಂಪ್ಲೆಕ್ಸ್ ಇಂಗ್ಲಿಷ್ ಅಲ್ಲಿ ಬರಿಬೇಕು ಅನ್ನೋದು ಅದು ನನ್ನ ಪ್ರಕಾರ ಅಪೋಹ. ಅದು ಇಟ್ ಈಸ್ ನಾಟ್ ಪಾಸಿಬಲ್. ಯಾರು ಆತರ ಮಾಡಕ್, ಯಾಕಂದ್ರೆ ಟೈಮೇ ಇರಲ್ಲ ನಮ್ಗೆ. ಎಕ್ಸಾಮ್ ಅಲ್ಲಿ ಪೆನ್ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ವರೆಗೆ ಬರಿತಾ ಇರ್ಬೇಕು. ಸೊ ನಿಮ್ಗೆ ಅಷ್ಟು ಲ್ಯಾಂಗ್ವೇಜ್ ಮೇಲೆ ಇದು ಮಾಡೋದು. ಬಟ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಎಲ್ಲಿವರೆಗೆ ಅಂದ್ರೆ ಬೇಸಿಕ್ ಸೆಂಟೆನ್ಸಸ್ ಫಾರ್ಮ್ ಮಾಡುವಂತದ್ದು ತಪ್ಪಿಲ್ಲದಾಗೆ ಬರೆಯೋದು ಅದು. ಸೊ ಈವನ್ ಕರ್ನಾಟಕ ಮೀಡಿಯಂ ಇದ್ರು ಕೂಡ, ಕನ್ನಡ ಮೀಡಿಯಂ ಇದ್ರೂ ಕೂಡ ಬಹಳಷ್ಟು ಜನ ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಹೇಳಿದಂಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಚಿಕ್ಕ ಚಿಕ್ಕ ಆರ್ಟಿಕಲ್ಸ್, ಸಣ್ಣ ಆರ್ಟಿಕಲ್ಸ್ ತಗೊಂಡು, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ತಗೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅವ್ರ ಓನ್ ವರ್ಡ್ ಅಲ್ಲಿ, ಓನ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಬರೆದು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಬೇಕು, ಎಫರ್ಟ್ ಬೇಕು. ಅದು ಈಸಿ ಅಂತ ನಾನು ಹೇಳಲ್ಲ. ಸೊ ಕನ್ನಡ ಮೀಡಿಯಂದವರು ಇಂಗ್ಲಿಷ್ ಡೈರೆಕ್ಟ್ ಆಗಿ ಬಂದು ಸಿವಿಲ್ ಸರ್ವಿಸಸ್ ಬರೀಬೇಕಂದ್ರೆ ಎಫರ್ಟ್ ಅಂತೂ ಬೇಕು, ಬಟ್ ಅಸಾಧ್ಯ ಅಲ್ಲ. ಸೊ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ಸ್ ಇಂದ ಸ್ಟಾರ್ಟ್ ಮಾಡಿ ಅದನ್ನು ಕರೆಕ್ಷನ್ ಮಾಡಿಕೊಂಡು ಹೇಗೆ ನಾವು ಗ್ರಾಮೆಟಿಕಲ್ಲಿ ಹೇಗೆ ಚೆನ್ನಾಗಿರ್ಬೋದು, ಹೇಗೆ ನಾವು ಜಾಸ್ತಿ ಟೆನ್ಸ್ಗಳು ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಅವೇನು ಬೇಕಾಗಿಲ್ಲ ಯೂಸ್ ಮಾಡೋದು. ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಬೇಕಾಗಿಲ್ಲ. ಸಿಂಪಲ್ ಆಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೋಗುವಂಥದ್ದು ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಅಂತ ಒಂದೇ ಟೆನ್ಸ್ ಅಲ್ಲಿ ಟೋಟಲ್ ಪ್ಯಾರಾಗ್ರಾಫ್ ಇರುವಂತದ್ದು ನಾವು ಮಾಡ್ಕೊಂತ ಹೋಗಿದ್ರೆ ಅದು ಸಾಧ್ಯನೇ. ಅದು ಡಿಫಿಕಲ್ಟ್ ಏನಿಲ್ಲ. ಸೊ ನಾಲೆಡ್ಜ್ ನಮಗೇನ್ ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ನಾಲೆಡ್ಜ್ ಎಲ್ಲ ಓದಿದವರು ಅದೇ. ನಮಗೆ ಪ್ರೆಸೆಂಟೇಶನ್ ಅಲ್ಲಿ ಪ್ರಾಬ್ಲಮ್. ಕನ್ನಡ ಮೀಡಿಯಂದವರಿಗೆ ಅಡ್ಯಾಪ್ಟ್ ಆಗಬೇಕು ಒಂದು ಇಂಗ್ಲಿಷ್ ಪೇಪರ್ಗೆ ಅಂದ್ರೆ ಬೇರೆದೆಲ್ಲ ಪ್ರಿಪರೇಷನ್ ಎಲ್ಲ ಕಾಮನ್. ಓನ್ಲಿ ಏನಂದ್ರೆ ಅವ್ರ ಆನ್ಸರ್ ರೈಟಿಂಗ್ ಅಲ್ಲಿ ಅವರಿಗೆ ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡೋದು ಮಾತ್ರ ಅವರಿಗೆ ಕಷ್ಟ ಅನಿಸ್ತದೆ. ಇತ್ತೀಚೆಗೆ ನನ್ನ ಪ್ರಕಾರ ಈ ಕ್ವಶನ್ಸ್ ಕೂಡ ಅಂದ್ರೆ ಈಗ ನಾನು ರೀಸೆಂಟ್ ಆಗಿ ಲಾಸ್ಟ್ 3 ವರ್ಷ ನೋಡ್ಲಿಲ್ಲ ಪೇಪರ್ಸ್ ಹೇಗಿದೆ, 3-4 ವರ್ಷ. ಬಟ್ ನಮ್ ಟೈಮ್ ಅಲ್ಲಿ ಕೂಡ 10 ಮಾರ್ಕ್ಸ್ 20 ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ಸ್ ಇದು ಮಾಡ್ತದೆ. ಆ 20 ಮಾರ್ಕ್ಸ್ ಅಲ್ಲಿ ನಮ್ಗೆ ಅಷ್ಟು ಲ್ಯಾಂಗ್ವೇಜ್ ನಿಮ್ಗೆ ಬಹಳ ಕಾಂಪ್ಲೆಕ್ಸ್ ಆಗಿ ಬರೋ ಚಾನ್ಸೇ ಸಿಗಲ್ಲ ಯಾರಿಗೆ. ಅದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದವ್ರಿಗಿರ್ಬೋದು, ತೆಲುಗು ಮೀಡಿಯಂ ಅಲ್ಲಿ ಓದಿದಿರ್ಬೋದು, ಹಿಂದಿ, ಎಲ್ಲರಿಗೂ ನ್ಯೂಟ್ರಲ್ ಗ್ರೌಂಡ್. ಸೊ ಸಿಂಪಲ್ ನಾನು ಅದೇ ಹೇಳಿದೆ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಬಂದ್ರೆ ಎಕ್ಸ್ಪ್ಲೇನ್ ದ ಟ್ಯಾರಿಫ್, ವಾಟ್ ಆರ್ ದ ಟ್ಯಾರಿಫ್ಸ್, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಟ್ಯಾರಿಫ್ಸ್ ಇನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಫ್ ಅ ಕಂಟ್ರಿ, ಹೌ ಈಸ್ ಇಟ್ ಎಫೆಕ್ಟಿಂಗ್ GDP. ಅಷ್ಟೇ 2 ಭಾಗಗಳು ಕ್ವಶನ್ಗೆ. ಫಸ್ಟ್ ಭಾಗ ಅಂದ್ರೆ ಟ್ಯಾರಿಫ್ಸ್ ಅಂದ್ರೆ ಏನು, ಒಂದು GDPಗೆ ಹೇಗೆ ಅದನ್ನು ಇದಾಗತ್ತೆ ಅಥವಾ ನಮ್ಮ ಕಾಮರ್ಸ್ಗೆ ಹೇಗೆ ಸೂಟ್ ಆಗತ್ತೆ ಅನ್ನೋದು 2 ಪ್ಯಾರಾಗ್ರಾಫ್ ಬರ್ದಿದ್ರೆ ಸಾಕು. ಮ್ಯಾಟರ್ ನೋಡ್ತಾರೆ ಲ್ಯಾಂಗ್ವೇಜ್ಗಿಂತ, ನಿಮ್ಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ನೋಡ್ತಾರೆ. ಆಮೇಲೆ ಇದು ಕೋಚಿಂಗ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಸರ್? ಇವಾಗಂತೂ ನೋಡೋದಾದ್ರೆ ಸಾವಿರಾರು ಕೋಚಿಂಗ್ ಸೆಂಟರ್ಗಳು ಆಗೋಗಿದೆ. ವಿದ್ಯಾರ್ಥಿಗಳನ್ನ ನೀವು UPSC ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು ಕೋಚಿಂಗ್ ತಗೋಬೇಕು ಅಂತ ಹೇಳಿದ್ರೆ ಯಾವುದನ್ನ ಆಯ್ಕೆ ಮಾಡೋದು ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ. ಏನದು ಕೋಚಿಂಗ್ ಅವಶ್ಯಕತೆ ಇದೆಯಾ, ಅಥವಾ ನಾನು ಸೆಲ್ಫ್ ಸ್ಟಡಿ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾಡಬಹುದಾ, ಹೇಗೆ? ಕೋಚಿಂಗ್ ಅಗೇನ್ ನೀವು ಹೇಳಿದಂಗೆ ತುಂಬಾ ಕೋಚಿಂಗ್ ಸೆಂಟರ್ಸ್ ಆಗಿದೆ. ನಮ್ಮ ಟೈಮ್ಗೆ 10 ವರ್ಷ 12 ವರ್ಷ ಆಗಿದೆ ನಾನು ಬರೆದು. ಸೊ 12 ವರ್ಷದಿಂದ ಇಲ್ಲಿವರೆಗೆ ನಿಮಗೆ
ಮೆಟೀರಿಯಲ್, ಆನ್ಲೈನ್ ಮೆಟೀರಿಯಲ್ ಇರ್ಬೋದು, ಆನ್ಲೈನ್ ಕೋಚಿಂಗ್ ಸೆಂಟರ್ಸ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಸಿಕ್ಕಾಪಟ್ಟೆ ಆಗಿದೆ. ಬಟ್ ಒಂದೇನಂದ್ರೆ ಕೋಚಿಂಗಿಂದ ನಿಮ್ಗೆ ಆಗತ್ತೆ ಅಂತಲ್ಲ, ಕೋಚಿಂಗ್ ಒಂದು ಸ್ಟೆಪ್ ನಿಮ್ಗೆ ಸಹಾಯ ಆಗುತ್ತೆ, ಅಸಿಸ್ಟ್ ಮಾಡುತ್ತೆ. ಯಾಕೆಂದ್ರೆ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತಾರೆ. ನೀವು ಇದು ಕೂಡ ಹಂಗೆ, ನಿಮ್ಗೆ ಅಗೇನ್ ನದಿ ಅನ್ಕೊಳ್ಳಿ, ನೀವು ನದಿಯಲ್ಲಿ ಈಜ್ ಮಾಡ್ತಾ ಇದ್ದಾರೆ, ಈಜಲ್ಲಿ ನಿಮ್ಗೆ ಯಾವ ಸಹಾಯ ಸಿಕ್ಕಿದ್ರು ಓಕೆ ಅಲ್ವಾ? ನಿಮ್ಗೆ ಸ್ವಲ್ಪ ಆ ಫ್ಲಡ್ ಅಲ್ಲಿ ಹೋಗಲ್ಲ ನೀವು, ಅಲ್ಲಿ ಸ್ವಲ್ಪ ಈಜು ಮಾಡ್ಲಿಕ್ಕೆ ಈಸಿ ಇರ್ತದೆ. ಅದೇ ತರ ಕೋಚಿಂಗ್ ಅನ್ನೋದು ಕೂಡ ನಿಮ್ಗೆ ಅಸಿಸ್ಟ್ ಮಾಡುದಷ್ಟೇ. ಅದು ನಿಮ್ಮನ್ನು ಏನಂತಾರೆ ಗಮ್ಯಕ್ಕೆ ತಗೊಂಡು ಹೋಗತ್ತಾ ಅನ್ನೋದು ಯಾರ ಕೈಯಲ್ಲಿಲ್ಲ, ಅದು ನಿಮ್ ಕೈಯಲ್ಲೇ ಇದೆ. ನೀವ್ ಎಷ್ಟು ಈಜ್ ಮಾಡ್ತಾರೆ, ನೀವ್ ಎಷ್ಟು ಈಜ್ತಾರೆ ಅನ್ನೋದು ನಿಮ್ಮ ಕೈಯಲ್ಲಿದೆ. ಬಟ್ ನಿಮ್ಗೆ ಅಸಿಸ್ಟೆನ್ಸ್, ಇದು ಕೋಚಿಂಗ್ ಅಲ್ಲೇ ಅಸಿಸ್ಟೆನ್ಸ್. ಯಾಕೆಂದ್ರೆ ನಿಮ್ಗೆ ಸಿಲೆಬಸ್ ಪ್ರಕಾರ ಏನು ಓದಬೇಕಂತ ಹೇಳ್ತಾರೆ. ನಿಮ್ಗೆ ನೀವು ಮೆಟೀರಿಯಲ್ ಏನಾದ್ರೂ ಇದ್ರೆ ರೆಡಿಮೇಡ್ ಮೆಟೀರಿಯಲ್ ಕೊಡ್ತಾರೆ. ಪ್ಲಸ್ ನಿಮ್ಗೆ ಮೇನ್ ಆಗಿ ನಿಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಇರ್ಬೋದು, ನೀವು ಪರ್ಫಾರ್ಮೆನ್ಸ್, ಮೇನ್ ಆಗಿ ನನ್ನ ಪ್ರಕಾರ ಕೋಚಿಂಗ್ ಸೆಂಟರ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ಅಸೆಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಸಪೋಸ್ ನೀವು ಒಬ್ಬರೇ ಕೂತ್ಕೊಂಡು ಇದು ಮಾಡಿದ್ರೆ, ನೀವು ಯಾವ ಸ್ಟೇಜ್ ಅಲ್ಲಿ ಇದೆ ಪ್ರಿಪರೇಷನ್, ಅಂದ್ರೆ ಔಟ್ಸೈಡ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ರೆ ಅನ್ನೋದು ಗೊತ್ತಾಗಲ್ಲ ನೀವು ಒಬ್ಬರೇ ಕೂತ್ಕೊಂಡು ಮಾಡಿದ್ರೆ. ಅದೇ ಕೋಚಿಂಗ್ ಸೆಂಟರ್ ಅಲ್ಲಿ ಹೋದ್ರೆ ನೀವು ಒಂದು ಆನ್ಸರ್ ಬರೀತೀರಾ, ಸೊ ಯಾರೋ ಅವ್ರು ಬಂದು ಹೇಳ್ತಾರೆ, ನೋಡಪ್ಪ ಈ ಆನ್ಸರ್ ಹೀಗಿದೆ, ಇದು ಈ ತರ ಪ್ರೆಸೆಂಟ್ ಮಾಡ್ಬೇಕಾಯ್ತು, ಚೆನ್ನಾಗಿರ್ತದೆ ಅಂತ ಅವ್ರು ಹೇಳಿದ್ರೆ ನಿಮ್ಗೆ ಸ್ವಲ್ಪ ನೀವು ಬದಲಾವಣೆ ಮಾಡ್ತಾರೆ. ನಿಮ್ಮ ಅಂದ್ರೆ ಒಂದೇ ಲೈನ್ ಅಲ್ಲಿ ಹೋಗೋಕ್ಕಿಂತ ಅಟ್ಲೀಸ್ಟ್ ನೀವು ಡಿಫ್ರೆಂಟ್ ವ್ಯೂ ಅಲ್ಲಿ ಯೋಚನೆ ಮಾಡ್ತಾರೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ ಸ್ವಲ್ಪ. ಯಾವ ಕೋಚಿಂಗ್ ಅನ್ನೋದು ಅದು ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬೇಕು. ಒಳ್ಳೆ ಸೀನಿಯರ್ಸ್ನ ಕೇಳಬೇಕು, ಯಾರು ಆಲ್ರೆಡಿ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಓದಿದವರು ಇದು ಮಾಡ್ಬೇಕು. ಏನಾದ್ರು ಟ್ರಯಲ್ ಕ್ಲಾಸಸ್ ಇದ್ರೆ ಅದು ಹೋಗಿ ಇದು ಮಾಡ್ಬೇಕು. ಅಗೇನ್ ಅದು ಹಿಟ್ ಅಂಡ್ ಟ್ರಯಲ್. ನೀವು ಒಂದು 10 ಕೋಚಿಂಗ್ ಸೆಂಟರ್ಸ್ ಹೋಗಿ ಕೇಳಬೇಕು, ಅದ್ರ ಬಗ್ಗೆ ಫೀಡ್ಬ್ಯಾಕ್ ತಗೋಬೇಕು, ಯಾವ್ದು ಒಳ್ಳೇದಂತ ನೀವು ನಿರ್ಣಯ ಮಾಡ್ಕೊಂಡೇ ಹೋಗ್ಬೇಕು. ಈಗ ಓದ್ತಾ ಇರುವಂತಹ ಆಕಾಂಕ್ಷಿ 3-4 ಅಟೆಂಪ್ಟ್ ಬರೀತಾರೆ, ಅಥವಾ ಮುಂಚೆಯಿಂದ ಕೋಚಿಂಗ್ ತಗೊಳ್ತಾರೆ, ಪ್ರಿಪರೇಷನ್ ಆಗ್ತಾ ಇರ್ತಾರೆ, ಅಟೆಂಪ್ಟ್ ಬರೀತಾರೆ. ಆದ್ರೆ ಎಲ್ಲೋ ಒಂದು ಕಡೆ ನನಗೆ ಆಗೋದಿಲ್ವೇನೋ ಅನ್ನೋ ಒಂದು ಯೋಚನೆ ಬಂದಾಗ ಅದನ್ನ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಮತ್ತೆ ಈಗಾಗಲೇ 3-4 ವರ್ಷ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅದ್ರ ಮೇಲ್ಗಡೆ, ಹೆಂಗ್ ಹೊರಗಡೆ ಬರೋದು ಅನ್ನೋದು ನೀವು ಯೋಚನೆ ಇರುತ್ತೆ. ಮತ್ತೆ ಕೆಲವರು ಕೂಡ ಬ್ಯಾಕಪ್ ಇಟ್ಕೊಂಡು ಏನೋ ಒಂದು ವರ್ಕ್ ಮಾಡ್ತಾನೆ, ನೀವು ಮಾಡಿದ ಹಾಗೆ ಅದಕ್ಕೆ ತಯಾರಿಯನ್ನು ಮಾಡ್ತಾ ಇರ್ತಾರೆ. ಇದರಿಂದ ಅದು ಆಗ್ತಾ ಇಲ್ಲ ಅಂದಾಗ ಯಾವ ಮೂಮೆಂಟ್ ಅಲ್ಲಿ ಹೊರಗಡೆ ಬರಬಹುದು ಸರ್? ಹೊರಗಡೆ ಬರುವುದನ್ನೋದು ಅಟೆಂಪ್ಟ್ಸ್ ಆಗುವವರೆಗೆ ಬರ್ತಾನೆ ಇರ್ತಾರೆ ಎಲ್ಲರೂ. ಹೊರಗಡೆ ನಾನು ಅದೇ ಹೇಳಿದ್ದೆ, ನದಿ ಫ್ಲೋ ಆಗುವವರೆಗೆ ನಾವು ಹೋಗ್ತಾನೆ ಇರ್ತೀವಿ ಅದರಲ್ಲಿ. ಬಟ್ ಒಂದೇನಂದ್ರೆ ನೀವು ಹೇಳಿದ್ದು ಒಂದು ಮಿಡಿಲ್ ಕ್ಲಾಸ್ ಪರ್ಸ್ಪೆಕ್ಟಿವ್ ಆಗಿ ನಾನು ಹೇಳ್ತೇನೆ. ನಾನು ಮಿಡಿಲ್ ಕ್ಲಾಸ್ ಇದ್ದೀನಿ. ನಾನು ಇದ್ದಾಗ ನಾನು ಬ್ಯಾಕಪ್ ನೋಡ್ಕೊಂಡೆ, ಇದಾಗ್ಲಿಲ್ಲ ಅಂದ್ರೆ ಬೇರೆ ಆಲ್ಟರ್ನೇಟಿವ್ ಏನೇ ಅಂತ ನೋಡ್ಕೊಂಡೆ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ವಿ. ಸೊ ಈ ಜೊತೆ ಕೂಡ ಪ್ರಿಪರೇಷನ್ ಮಾಡ್ತಿದ್ದಾಗ ಕೂಡ ಡಿಫ್ರೆಂಟ್ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಬರೀತಾರೆ. ಸೊ ಬ್ಯಾಂಕ್ ಎಕ್ಸಾಮ್ಸ್ ಇರುತ್ತದೆ, ಕೋಆಪರೇಟಿವ್ ಬ್ಯಾಂಕ್ಸ್ ಕೆಲವು ಎಕ್ಸಾಮ್ಸ್ ಇರುತ್ತದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ತದೆ. ಸೊ ಬಹಳಷ್ಟು ಅಲೈಡ್ ಎಕ್ಸಾಮ್ಸ್ ಏನಂತಾರೆ, ಈ ಪ್ಯಾಟರ್ನ್ ಏನಂತಾರೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಬಹಳಷ್ಟು ಇರುತ್ತವೆ. ಸೊ ಅದು ನೋಡ್ಕೊಂಡು ನಾವು ಪ್ರಿಪರೇಷನ್ ಮಾಡ್ಕೋದು. ಅಂದ್ರೆ ಆ ಎಕ್ಸಾಮ್ಸ್ ಅಟೆಂಡ್ ಮಾಡ್ಕೊಂತ ಸ್ವಲ್ಪ ಯಾವ್ದೋ ಒಂದು ಜಾಬ್ ಸಿಕ್ಕಿದ್ರೆ ಅದನ್ನು ಜಾಯಿನ್ ಆಗಿ ಅಲ್ಲಿಂದ ಪ್ರಿಪರೇಷನ್. ಅಂದ್ರೆ UPSC ಓದೋರು ಯಾವ್ದಾದ್ರು ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋ ಎಬಿಲಿಟಿ ಬಂದಿರುತ್ತೆ ಅನ್ನೋದು ಸತ್ಯನಾ ಸರ್? ಬರುತ್ತೆ, ಬಿಕಾಸ್ ಆ ಟೈಪ್ ಪ್ರಿಪರೇಷನ್ ನೀವು ಮಾಡ್ತಾ ಇದ್ರೆ, ಸೀರಿಯಸ್ ಪ್ರಿಪರೇಷನ್ ಮಾಡ್ತಿದ್ರೆ ನಿಮ್ಗಂತೂ ಎಸ್ಪೆಷಲಿ ಜನರಲ್ ನಾಲೆಡ್ಜ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು. ಸೊ ಎಲ್ಲ ಎಕ್ಸಾಮ್ಸ್ ಕಾಮನ್ ಇರ್ತವೆ. ನಾನು ಹೇಳ್ದಂಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಯಾಂಕಿಂಗ್ ಎಕ್ಸಾಮ್ಸ್, ಇವೆಲ್ಲ ಇಂಥ ಎಕ್ಸಾಮ್ಸ್ಗೆಲ್ಲ ಕಾಮನ್ ಪ್ಯಾಟರ್ನ್ ಇರ್ತದೆ. ಸೊ ಅಟ್ಲೀಸ್ಟ್ ಅದು ನಾವು ಕ್ಲಿಯರ್ ಮಾಡ್ಕೋಬಹುದು ಅದ್ರ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡಿದ್ರೆ. ಬಟ್ ಅಗೇನ್ ಈ ಯಾವುದು ಗ್ಯಾರಂಟಿ ಇಲ್ಲ. ನಾವು ಗ್ಯಾರಂಟಿ ಇದ್ರೆ ಎಲ್ಲರೂ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮಾಡ್ಕೊಂತಾರೆ. ಬಟ್ ಎಷ್ಟು ಪ್ರಿಪರೇಷನ್ ಮಾಡಿದ್ರು ಕೂಡ ಕೆಲವರಿಗೆ ಸಾಧ್ಯ ಆಗಲ್ಲ. ಸೊ ಲಕ್ ಕೂಡ ಇರುತ್ತದೆ ಕೆಲವು ಸಲ ಡಿಫ್ರೆಂಟ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತವೆ. ಅದು ಏನು ಶ್ಯೂರಿಟಿ ಇಲ್ಲ ಲೈಫಲ್ಲಿ. ಸೊ ಅದಕ್ಕೆ ಅವರು ಓದಿದಾಗ ನನ್ನ ಸಜೆಷನ್ ಏನಂದ್ರೆ, ಎಸ್ಪೆಷಲಿ ಇಫ್ ಯು ಆರ್ ಮಿಡಿಲ್ ಕ್ಲಾಸ್, ನಿಮಗೆ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ನೀವು ನೋಡ್ಕೋಬೇಕು, ನಿಮ್ಮ ತಂದೆ ತಾಯಿ ನೋಡ್ಕೋಬೇಕು ಅನ್ನೋ ಒಂದು ನಿಮಗೆ ನಿಮ್ಮ ಮೇಲೆ ಜವಾಬ್ದಾರಿ ಇದ್ರೆ ಬೆಟರ್ ಏನಂದ್ರೆ ಒಂದು ಬ್ಯಾಕಪ್ ನೋಡ್ಕೋಬೇಕು. ಬ್ಯಾಕಪ್ ಅಟ್ಲೀಸ್ಟ್ 2 ಅಟೆಂಪ್ಟ್ಸ್ ಆದ ನಂತರ ಮಾತ್ರ ಅವ್ರು ನೋಡ್ಕೋಬೇಕು. ಬ್ಯಾಕಪ್ ಇಟ್ಕೊಂಡು ಓದಿದ್ರೇನೆ ಒಳ್ಳೇದು. ಎನಿವೇಸ್ ಅವರು ಕಂಪ್ಲೀಟ್ ಅಟೆಂಪ್ಟ್ಸ್ ಮಾಡೇ ಮಾಡ್ತಾರೆ. ರೈಟ್ ಫುಲ್ ಅಟೆಂಪ್ಟ್ಸ್, ಫುಲ್ ಕೋಟಾ ಅಟೆಂಪ್ಟ್ಸ್. ಜಾಬ್ ಅಲ್ಲಿ ಜಾಯಿನ್ ಆದ್ರೂ IAS ಆಗುವವರೆಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಅಟೆಂಪ್ಟ್ಸ್. ಬಟ್ ಅಟ್ಲೀಸ್ಟ್ ಒಂದು ಬ್ಯಾಕಪ್ ಇದ್ರೆ ಕಾನ್ಫಿಡೆನ್ಸ್ ಬೇರೆ ಇರ್ತದೆ. ನೀವು ಸ್ವಲ್ಪ
ಇದು ಮಾಡ್ಕೋಬಹುದು. ಓಕೆ. ಈಗ ಟ್ರೈನಿಂಗ್ ವಿಚಾರ ಸರ್, ಈಗ ಟ್ರೈನಿಂಗ್ ಅಂತ ಕೇಳ್ಪಟ್ಟಾಗ ನಾವು ಹೆಂಗೆ ಅನ್ಕೋತೀವಿ ಅಂದರೆ ಎಲ್ಲರಲ್ಲೂ ಇರುವಂತಹ ವಿಷಯ ಏನಂತ ಹೇಳಿದ್ರೆ ಒಬ್ಬ ಅಧಿಕಾರಿ IAS ಆಗಿರ್ಬೋದು, IPS ಆಗಿರ್ಬೋದು, ಇನ್ನಿತರ 26, 27 ಗ್ರೇಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗ ಆ ಟ್ರೈನಿಂಗಲ್ಲಿ ಸಂಪೂರ್ಣವಾಗಿ ಅವನ್ನ ರೆಡಿ ಮಾಡ್ತಾರೆ ಅಂತ ಹೇಳಿ. ಹೇಗಿರುತ್ತೆ ಸರ್ ಟ್ರೈನಿಂಗು? ನಿಮ್ಮ ಅನುಭವಗಳು ಏನು ಸರ್? ಟ್ರೈನಿಂಗ್ ತುಂಬ ಒಳ್ಳೆಯದಾಗಿರ್ತದೆ. ನನಗಂತೂ ತುಂಬ ಖುಷಿ, ಒಂದು ಗೋಲ್ಡನ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅದು. ತುಂಬ ನಮಗೆ ಡಿಫ್ರೆಂಟ್ ಆಫೀಸರ್ಸ್ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ. ನಮಗೆಲ್ಲ ಒಂದು ಕಡೆ ನಾವು ಮೀಟ್ ಆಗ್ತೀವಿ. ಆ್ಯಂಡ್ ಫಿಸಿಕಲ್ ಫಿಟ್ನೆಸ್, ಸ್ಪೋರ್ಟ್ಸು, ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸು, ಅದೇ ರೀತಿಯಾಗಿ ನಮ್ಮ ಕಾನೂನು, ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸು, ಲಾ ಬಗ್ಗೆ, ಮತ್ತು ಎಲ್ಲ ಡಿಫ್ರೆಂಟ್ ನಾವು ಏನಂತಾರೆ ಟ್ಯಾಕ್ಟಿಕಲ್ ಟ್ರೈನಿಂಗ್ ಅಂತೀವಿ ನಾವು. ಏನಾದರೂ ಆ್ಯಂಟಿ ಟೆರರಿಸ್ಟ್ ಆಪರೇಷನ್ಸ್ ಮಾಡುವಾಗ, ಬಾಂಬ್ ಡಿಸ್ಪೋಸಲ್ವು, ಇವೆಲ್ಲ ಈ ರೀತಿಯಾಗಿ ಕಂಪ್ಲೀಟ್ ಒಂದು ಎಲ್ಲ ಆಸ್ಪೆಕ್ಟ್ಸು ಕವರ್ ಆಗುವಂಥ ಒಂದು ಟ್ರೈನಿಂಗ್ ಇರ್ತದೆ. ಪರೇಡ್ ಇರ್ಬೋದು, ಡ್ರಿಲ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಅದು ಹಾಕ್ತಾರೆ. ನಮ್ಗೆ 10 months ಇರುತ್ತದೆ ಟ್ರೈನಿಂಗ್, 10 to 11 months ಫಸ್ಟ್ ಫೇಸ್. ಸೊ ಈ ಫಸ್ಟ್ ಫೇಸಲ್ಲಿ ತುಂಬ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೆ ನಮಗೆ ಖಾಲಿ ಇರಲ್ಲ. ತುಂಬ ಹೆಕ್ಟಿಕ್ ಆಗಿ ಟೈಮ್ ಟೇಬಲ್ ಇರ್ತದೆ. ಬೆಳಿಗ್ಗೆ ಒಂದು 6 o'clock ಆ ಥರ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 7 o'clock 8 o'clock ಥರ ನಮ್ಗೆ ಯಾವುದೋ ಒಂದು ಆಕ್ಟಿವಿಟಿ ಇರ್ತಾನೆ ಇರ್ತದೆ. ಸೊ ಬಟ್ ಅದೇನಂದ್ರೆ ಒಂಥರ ಅದು ಅಚೀವ್ ಅಂದರೆ ಸಿವಿಲ್ ಸರ್ವೆಂಟ್ಸ್ ಎಕ್ಸಾಮ್ ಪಾಸ್ ಆದ, ಪರೀಕ್ಷೆ ಪಾಸ್ ಆಗಿದ ನಂತರ ನಾವು ಒಂಥರ ತುಂಬಾ ಖುಷಿ ಅನಿಸ್ತದೆ ಆ ಟ್ರೈನಿಂಗ್ ಮಾಡುವಾಗ. ಬೇರೆ ಆಫೀಸರ್ಸ್ ಜೊತೆಗೆ ಅವ್ರ ಕಡೆಯಿಂದ ಬಹಳಷ್ಟು ನಾವು ಕಲ್ತ್ಕೊಂತೀವಿ. ಏನೇನು ಟ್ರೈನಿಂಗ್ ಅಲ್ಲಿ ಬಹಳಷ್ಟು ವಿಷಯಗಳು ನಮಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಒಂದು ಸಾಮಾನ್ಯ ವ್ಯಕ್ತಿಯಿಂದ ನಾವು ಒಂದು ಸಿವಿಲ್ ಸರ್ವೆಂಟ್ಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಂದ್ರೆ ಒಂದು ಸಿವಿಲ್ ಸರ್ವೆಂಟ್ ಏನೇನು ಚಾಲೆಂಜಸ್ ಬರ್ತವೆ, ಅವನ್ಗೆ ಏನೇನು ವಿಷಯಗಳು ಗೊತ್ತಾಗ್ಬೇಕು, ಇವೆಲ್ಲ ನಾವು ಕಲಿಬೇಕು ಆ ಟ್ರೈನಿಂಗ್ ಅಲ್ಲಿ. ಸೊ ವೆರಿ ಗುಡ್ ಟ್ರೈನಿಂಗ್, ತುಂಬಾ ಚೆನ್ನಾಗಿ ಅನಿಸ್ತದೆ ಟ್ರೈನಿಂಗ್. ಒಟ್ಟಾರೆಯಾಗಿ ಏನ್ ಹೇಳ್ತೀರಾ ಸರ್ UPSC ಆಸ್ಪಿರೆಂಟ್ಸ್ಗೆ? UPSC ಆಸ್ಪಿರೆಂಟ್ಸ್ಗೆ ನಾವು ಒಂದೇ, ನಿಮ್ಗೆ UPSC ಸಿವಿಲ್ ಸರ್ವೆಂಟ್ ಆಗಬೇಕು ಅಂದ್ರೆ ಫಸ್ಟ್ ಸಿವಿಲ್ ಸರ್ವೆಂಟ್ ಯಾಕೆ ಆಗ್ತಾ ಇದೀವಿ ಅನ್ನೋದು ಮಾತ್ರ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ರಿಟೈರ್ಮೆಂಟ್ ಆಗುವವರೆಗೆ ಅದು ಇಟ್ಕೋಬೇಕು. ಯಾಕೆಂದ್ರೆ ಗೊತ್ತಿಲ್ಲ, ಕೆಲವರು ಗ್ಲಾಮರ್ ನೋಡಿ ಅಥವಾ ಬೇರೆ ಏನಾದರೂ ಉದ್ದೇಶಕ್ಕೆ ಅವ್ರು ಸಿವಿಲ್ ಸರ್ವೆಂಟ್ಸ್ ಬರ್ತಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಮ್ಯಾಕ್ಸಿಮಮ್ ಯಾರಾದರೂ ಸಿವಿಲ್ ಸರ್ವೆಂಟ್ ಆಸ್ಪಿರೆಂಟ್ಸ್ಗಂತ ನಾನು ಒಂದೇ ಸಜೆಷನ್ ಏನಂದ್ರೆ, ಫಸ್ಟ್ ಆಕ್ಚುಲಿ ಸಿವಿಲ್ ಸರ್ವೆಂಟ್ಸ್ ಏನ್ ಮಾಡಬೇಕು, ಉದ್ದೇಶ ಏನು? ಎಕ್ಸಾಮ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಬೇರೆದಿರ್ಬೋದು, ದೀಸ್ ಆರ್ ಆಲ್ ಪ್ಲಾಟ್ಫಾರ್ಮ್ಸ್ ಅಷ್ಟೇ. ಅಂದ್ರೆ ನಿಮ್ಗೆ ಒಂದು ಸಿವಿಲ್ ಸರ್ವೆಂಟ್ ಆಗುವವರೆಗೆ ನಿಮ್ಗೆ ಸ್ಟೆಪ್ಸ್. ಬಟ್ ಆಕ್ಚುಲಿ ಏನಂದ್ರೆ ನೀವು ಜರ್ನಿ ಸಿವಿಲ್ ಸರ್ವೆಂಟ್ ಆಗಿದ ನಂತರ ನಿಮ್ಗೆ ಶುರು ಆಗತ್ತೆ. ಅಲ್ಲಿಂದ ನೀವು ಜವಾಬ್ದಾರಿ ಏನು, ನೀವು ಒಂದು ಸೊಸೈಟಿಯಲ್ಲಿ ಸಮಾಜಕ್ಕೆ ಏನ್ ಮಾಡ್ಬೇಕು, ನೀವು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕಾಯ್ತು, ಏನ್ ಮಾಡ್ತಾ ಇದ್ದಾರೆ, ನೀವು ಪ್ರತಿ ಸಲ ಪ್ರಶ್ನೆ ಮಾಡ್ಕೋಬೇಕು. ಸೊ ಆ ಉದ್ದೇಶ ಇಟ್ಕೊಂಡು ನೀವು ಸಿವಿಲ್ ಸರ್ವೆಂಟ್ ಆಗಬೇಕು ಅಂದ್ರೆ ಮಾಡಿ. ಅಗೇನ್ ನಾನು ಹೇಳ್ತಾ ಇರೋದು, ಕೆಲವ್ರಿಗೆ ಒಂದು ನಿಮ್ಗೆ ಎಕ್ಸಾಮ್ ಸೂಟ್ ಆಗತ್ತೆ ಇಲ್ವೋ ಅದನ್ನ ನೋಡ್ಕೋಬೇಕು. ಸೊ ಕೆಲವ್ರು ಬಹಳ ಇಂಟೆಲಿಜೆಂಟ್ ಇರ್ತಾರೆ ಬೇರೆ ವಿಷಯಗಳೆಲ್ಲ. ಅಂದ್ರೆ ನಾವೇ ಹೇಳಿದಲ್ಲ, ಮ್ಯಾಥ್ಸ್ ಅಲ್ಲಿ ಅವರು ತುಂಬಾ ಚೆನ್ನಾಗಿರ್ತಾರೆ, ಸೈನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಸಿವಿಲ್ ಸರ್ವೆಂಟ್ಸ್ ಬರಕ್ ಪರೀಕ್ಷೆ ಕೆಲವು ಸಲ ಆಗಲ್ಲ. ಸೊ ದಟ್ ಡಸಂಟ್ ಮೀನ್ ನೀವು ಏನಂತಾರೆ, ನೀವು ದಡ್ರು ಅಂತಲ್ಲ, ನೀವು ಬೇಸಿಕಲಿ ನಿಮ್ಗೆ ಏನು ಬರಲ್ಲ ಅಂತಲ್ಲ. ಇದೊಂದು ಟೈಪ್ ಆಫ್ ಎಕ್ಸಾಮ್, ಒಂದು ಪ್ಯಾಟರ್ನ್ ಎಕ್ಸಾಮ್. ಆ ಪ್ಯಾಟರ್ನ್ ನಿಮ್ಗೆ ಸೂಟ್ ಆಗತ್ತಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ನೀವು ಸೂಟ್ ಆಗಿದೆ, ಸಿವಿಲ್ ಸರ್ವೆಂಟ್ ಆಗ್ಲೇಬೇಕು. ಯಾವುದೋ ರೀಸನ್ ಇರ್ಬೋದು. ಈಗ ನನ್ನ ರೀಸನ್ ನಮ್ಮ ಫಾದರ್ ಆಗ್ಬೇಕು, ನಾನು ಸರ್ವಿಸ್ ಮಾಡಬೇಕು ಪಬ್ಲಿಕ್ಗೆ ಅನ್ನೋದು ಒಂದು ನನ್ನ ಉದ್ದೇಶ. ಅದು ಇಟ್ಕೊಂಡು ನಾನು ಮೋಟಿವೇಶನ್ ಇಟ್ಕೊಂಡು ಮಾಡಿದೆ. ಬೇರೆಯವರವ್ರಿಗೆ ಬೇರೆ ಬೇರೆ ಇರ್ತದೆ. ಅವ್ರ ಹಳ್ಳಿಗಳಲ್ಲಿ ಏನೋ ನೋಡಿರ್ಬೋದು, ನಾವು ನಮ್ಮ ಹಳ್ಳಿಗಳಲ್ಲಿ ಚೆನ್ನಾಗಿ ಮಾಡಿಸ್ಕೋಬೇಕು ಅಥವಾ ಬೇರೆ ಏನೋ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಅವರದ್ದು ಇರ್ಬೋದು. ಸೊ ಆ ರೀತಿಯಾಗಿ ಅವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ, ಮಾಡ್ಲಿ. ಬಟ್ ಒಂದ್ಸಲ ನೀವು ನಿಶ್ಚಯ ಮಾಡ್ಕೊಂಡಿದ್ರೆ ಮಾತ್ರ ಹಿಂದೇಟ್ ಆಗ್ಬಾರ್ದು ಅಷ್ಟೇ, ಹಿಂದೇಟ್ ಹೋಗ್ಬಾರ್ದು. ನೀವು ಒಂದ್ಸಲ ಡಿಸೈಡ್ ಮಾಡಿದ್ರೆ, ನಾನು ಇವತ್ತು ನಾನು ಹೇಳಿದಲ್ಲ 2026 ಅಥವಾ 2027 ಅಲ್ಲಿ ನಾನು ಈ ಸಿವಿಲ್ ಸರ್ವೆಂಟ್ ಆಗ್ಬೇಕು. ಸೊ ಅದಕ್ಕೆ ಏನೇನ್ ಮಾಡ್ಬೇಕು, ಒಂದು ಕಂಪ್ಲೀಟ್ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮು ಹೇಗೆ ಪ್ರಿಪೇರ್ ಆಗತ್ತೆ ಒಂದು ಮ್ಯಾಚ್ ಮುಂದ್ಗಡೆ, ಎಲ್ಲಾ ಡಿಪಾರ್ಟ್ಮೆಂಟ್ಸು, ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನಾವು ಸರಿ ಇದೆಯಾ ಇಲ್ವಾ ನೋಡ್ಕೊಂಡು ಪ್ರಿಪರೇಷನ್ ಮಾಡಿ. ಆ ತರ ಪ್ರಿಪರೇಷನ್ ಇರಬೇಕು. ಯಾವಾಗ ನೀವು ಸಿವಿಲ್ ಸರ್ವೆಂಟ್ ಆಗಿ ಜಾಯಿನ್ ಆದ್ರಿ, ಅಲ್ಲಿನ ಪಯಣವನ್ನು ಹೇಳೋದಾದ್ರೆ ಸರ್? ಸೊ ನಾನು ಅದೇ ಹೇಳಿದ್ದು, 2016 ಅಲ್ಲಿ ನಾನು ಫಸ್ಟ್ ಹಾಸನ್ ಪ್ರೊಬೇಷನರಿ ಜಾಸ್ತಿ ಬೇಸಿಕಲಿ ಟ್ರೈನಿಂಗ್. ಸೊ ಒಂದು ಸ್ಟೇಷನ್ಗೆ SHO ಆಗಿ ನೇಮಕ ಮಾಡ್ತಾರೆ, ಚನ್ನರಾಯಪಟ್ಟಣ ರೂರಲ್ ಸ್ಟೇಷನ್ಗೆ ನಾನು ಇದ್ದೇನೆ. ತದನಂತರ
ಅಲ್ಲಿಂದ ಮತ್ತೆ ಸೆಕೆಂಡ್ ಫೇಸ್ ಅಂತ ಇರುತ್ತದೆ ನಮಗೆ 2017 ಆಗಸ್ಟ್ ವರ್ಕ್ ಏನಿತ್ತು. ಓಕೆ. ಸೊ ಅದಾದ ನಂತರ ಸೆಪ್ಟೆಂಬರಲ್ಲಿ ನಾನು 2017ಇಂದ ಆ್ಯಕ್ಚುಯಲ್ ಪೋಸ್ಟಿಂಗ್ ನಮಗೆ ಸ್ಟಾರ್ಟ್ ಆಗಿದೆ. ಅದು 2017 ಫಸ್ಟ್ ಪೋಸ್ಟಿಂಗ್ ಸುರ್ಪುರ್. ಓಕೆ. ಸುರ್ಪುರ್ ವಿಭಾಗ. ಸೊ ಅದರಲ್ಲಿ ಶಾಪುರ್ ಸುರ್ಪುರ 2 ತಾಲೂಕುಗಳು ಯಾದಗಿರಿ ಜಿಲ್ಲೆ. ಓಕೆ. ಸೊ ಇದಾಗತ್ತೆ. ತುಂಬ ಅಗೇನ್ ಒಂದು ರೀತಿಯಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಪೋಸ್ಟಿಂಗ್. ಓಕೆ. ಮತ್ತೆ ಕ್ರೈಮ್ ಇದೆ ಆ ಏರಿಯಾಗಳಲ್ಲಿ. ಆ್ಯಂಡ್ ಅಗೇನ್ ಭಾಳಷ್ಟು ವಿಷಯಗಳು, ಅಂದರೆ ಫಸ್ಟ್ ಟ್ರೈನಿಂಗ್ ಆದ ನಂತರ ಫಸ್ಟ್ ಪೋಸ್ಟಿಂಗ್ ಇರೋದು ಜಾಸ್ತಿ ಜವಾಬ್ದಾರಿ ಇರ್ತದೆ, ಜಾಸ್ತಿ ವಿಷಯಗಳು ನಾವು ಕಲಿಬೇಕಾಗ್ತದೆ. ಸೊ ಹೇಗೆ ಪ್ರೊಸೀಜರ್ಸ್ ಏನಿವೆ, ಇನ್ನು ಕಾನೂನು ಪ್ರಕಾರ ಏನೇನು ನಮ್ಮ ಪವರ್ಸ್ ಇವೆ, ಏನೇನು ನಮ್ಮ ಪವರ್ಸ್ ಮೀರಿ ನಾವು ಮಾಡಬಾರದು. ಸೊ ಇಂಥವೆಲ್ಲ ನಾವು ಗೊತ್ತಾಗತ್ತೆ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಭಾಳಷ್ಟು ಕೇಸಸ್ಸು, ಕಾಂಪ್ಲಿಕೇಟೆಡ್ ಕೇಸಸ್ ಇತ್ತು, ಮರ್ಡರ್ ಕೇಸಸ್ ಕೆಲವು, ಆ ಥರ ಇನ್ವೆಸ್ಟಿಗೇಷನಲ್ಲಿ ತುಂಬ ನಮಗಿದೆ. ಕೆಲವು ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಇತ್ತು, ಸ್ಟೋನ್ ಪೆಲ್ಟಿಂಗು, ಆ ಥರ ಇಶ್ಯೂಸ್ ಇತ್ತು. ಸೊ ಅದೆಲ್ಲ ಓವರಾಲ್ ಆಗಿ ನಮಗೊಂದು ಬೇಸ್ ತುಂಬ ಚೆನ್ನಾಗಿ ಆಗಿದೆ ನಮಗೆ ಸುರ್ಪುರಲ್ಲಿದ್ದಾಗ. ಅಂದರೆ ಏನೇನು ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಲ್ ಇರ್ಬೋದು, ಕಾಸ್ಟ್ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಅಟ್ರಾಸಿಟಿ ಕೇಸಸ್ ಇರ್ಬೋದು, ಮರ್ಡರ್ ಕೇಸಸ್ ಇರ್ಬೋದು, ರಾಬರಿ ಇರ್ಬೋದು, ಡೆಕೈಟ್ ಇರ್ಬೋದು, ಈ ಥರ ಒಂದು ಓವರ್ ಆಲ್ ಆಗಿ ಡಿಫ್ರೆಂಟ್ ಇದ್ರ ನಮ್ಮ ಪರಿಚಯ ಆಗಿದೆ. ಹೇಗೆ ಅದನ್ನು ಡೀಲ್ ಮಾಡಬೇಕು, ಏನೇನು ನಮ್ಮ ಪ್ರೊಸೀಜರ್ಸ್ ಏನಿರ್ತವೆ, ನಮ್ಮ ಸಿಬ್ಬಂದಿ ಮತ್ತೆ ಅಧಿಕಾರಿಗಳು ಅವರು ಹೇಗೆ ಜಾಗದಲ್ಲಿ ಒಂದು ಇಂಥ ಕೇಸ್ ಅಪ್ಪ ನಾನು ನೋಡಿದ್ದೇ ಇಲ್ಲ ಅನ್ನೋ ಥರದ ಅನುಭವ ಇದೆ ಸರ್? ಇವೆ ಭಾಳಷ್ಟು ಕೇಸಸ್ ಇದೆ. ನಾನು ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾಗೆ ಒಂದು ಮರ್ಡರ್ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು. ಒಂದು ಜಸ್ಟ್ ಅಸ್ಥಿಪಂಜರ ಮಾತ್ರ ಸಿಕ್ಕಿತ್ತು. ಒಂದು ಇದರಲ್ಲಿ ಯಾವುದು, ಅದು ನಾರಾಯಣಪುರ್ ಅಂತ ಒಂದು ಊರಿದೆ, ನಾರಾಯಣಪುರ್ ಡ್ಯಾಮ್ ಇರ್ತದೆ, ಅದು ಕೃಷ್ಣಾ ನದಿ ಮೇಲೆ. ಅಲ್ಲಿ ಒಂದು ಜಸ್ಟ್ ಒಂದು ಅಸ್ಥಿಪಂಜರ ಮಾತ್ರ ಸಿಕ್ಕಿತ್ತು. ಅದರಿಂದ ನಾವು ಮರ್ಡರ್ ಕೇಸ್ ಟ್ರೇಸ್ ಮಾಡಿದೀವಿ. ತುಂಬಾ ಇನ್ವೆಸ್ಟಿಗೇಷನ್ ತುಂಬಾ ಚೆನ್ನಾಗಾಗಿತ್ತು. ಬೇಸಿಕಲಿ ಅದು ಬಿಜಾಪುರ್, ಐ ಥಿಂಕ್ ಮುದ್ದೇಬಿಹಾಲ್ ತಾಲೂಕ ಇರ್ಬೋದು, ಮುದ್ದೇಬಿಹಾಲ್ ತಾಲೂಕಿಂದ ಬಾರ್ಡರ್ ಅದು. ಸೊ ಅಲ್ಲಿಂದ ತಂದು ಕೊಲೆ ಮಾಡಿದ್ರು ಅವನು. ಸೊ ಅಲ್ಲಿ ತುಂಬಾ ರೂರಲ್ ಸೆಟಪ್, ಅಂದ್ರೆ ಗ್ರಾಮೀಣ ಪ್ರದೇಶ ಅದು. ಪ್ಲಸ್ ಬಹಳ ಏನು CCTV ಕ್ಯಾಮ್ರಾ ಆ ತರ ಸಿಟಿಯ ತರ ಏನು ಸಿಗಲ್ಲ ನಮ್ಗೆ. ಸೊ ಓನ್ಲಿ ಅಸ್ಥಿಪಂಜರ ಮಾತ್ರ ಸಿಕ್ಕಿತ್ತು. ಒಂದು ಯಾವ್ದೊಂದು ಶರ್ಟ್ದು ಏನೋ ಒಂದು ಸಿಕ್ಕಿತ್ತು, 2 ಕ್ಲೂ ಇತ್ತು. ಆದ ನಂತರ ನಾವು ವಿಚಾರಣೆ ಮಾಡಿದಾಗ ಯಾವುದೊಂದು ಮೋಟಾರ್ ಸೈಕಲ್ ಈ ಟೈಮ್ಗೆ 3 ಜನ ಹೋಗಿ ಬಂದ್ರು ಅಂತ ಒಂದು ನಮಗೆ ಕೊಟ್ಟಿದ್ರು. ಸೊ ಅದರಿಂದ ನಾವು ಟ್ರ್ಯಾಕ್ ಮಾಡಿದೀವಿ. ಸೊ ಬೇಸಿಕಲಿ ಅವ್ರ ವೈಫ್ ಪ್ಲಾನ್ ಮಾಡಿದ್ರು, ಹಸ್ಬೆಂಡ್ ಕೊಲೆಯನ್ನು ಹೆಂಡತಿನೇ ಪ್ಲಾನ್ ಮಾಡಿ, ಅವ್ರು ಬೇರೆಯವ್ರ ಜೊತೆ ಏನೋ ಸಂಬಂಧ ಇತ್ತು. ಸೊ ಅವರಿಬ್ರು ಪ್ಲಾನ್ ಮಾಡಿ ಇವನು ಇಲ್ಲಿ ತಂದು ಕೊಲೆ ಮಾಡಿ ಇಲ್ಲಿ ಹಾಕಿ ಹೋಗಿದ್ರು. ಸೊ ಅದೊಂದು ಬಹಳ ಕಾಂಪ್ಲಿಕೇಟೆಡ್ ಕೇಸ್ ಇತ್ತು. ಸೊ ಅದು ಟ್ರ್ಯಾಕ್ ಮಾಡ್ಲಿಕ್ಕೆ ಐ ಥಿಂಕ್ 1 ತಿಂಗಳ ಮೇಲೆ ಆಗಿತ್ತೆ ನಮ್ಗೆ. ಯಾಕೆಂದ್ರೆ ಏನೂ ಕ್ಲೂ ಇರ್ಲಿಲ್ಲ. ಸೊ ಫೈನಲ್ ಆಗಿ ಯಾರು ಕೊಲೆ ಮಾಡಿದ್ರೋನೋ ಅವ್ರಿಗೋಸ್ಕರ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕಾನ್ಸ್ಟೇಬಲ್ಸ್ ಕಾಯ್ದು, ಅವರು ಆ ಡ್ರೈವರು, ಬೇಸಿಕಲಿ ಅಕ್ಯೂಸ್ಡ್ ಡ್ರೈವರ್ ಇದ್ದ, ಒಂದು ಫಿಶ್ ಸಪ್ಲೈ ಮಾಡುವಂತ ಟ್ರಕ್ಗೆ ಡ್ರೈವರ್ ಇದ್ದ. ಸೊ ಅವನ್ ಇರ್ಲಿಲ್ಲ, ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಇರ್ಲಿಲ್ಲ, ಅವ್ನು ಮ್ಯಾಂಗ್ಳೂರ್ ಹೋದ 2 ವೀಕ್ಸ್. ಸೊ ನಮಗೆ ಗೊತ್ತಾಗ್ಲಿಲ್ಲ. ಮತ್ತೆ ವಾಪಸ್ ಬಂದ ನಂತರ ಅವ್ನು ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡಿದೀವಿ. ಅಕ್ಯೂಸ್ಡ್ ಈಗ ಟ್ರಯಲ್ ನಡೀತಾ ಇದೆ. ಅಲ್ಲ, ಕಾರಣ ಏನು ಅಂತ? ಸೊ ಅದೇ ಕಾರಣ ಏನಂದ್ರೆ, ಅಕ್ಯೂಸ್ಡ್ ವಿಕ್ಟಿಮ್ ಯಾರಿದ್ದಾರೆ, ಆ ವಿಕ್ಟಿಮ್ ವೈಫ್ಗೆ ಅವನ್ಗೆ ಸಂಬಂಧ ಇತ್ತು. ಸೊ ಅವರಿಬ್ರು ಪ್ಲಾನ್ ಮಾಡಿ ಇವನು ಕೊಲೆ ಮಾಡಿದ್ರು. ಸೊ ಮುದ್ದೇಬಿಹಾಳಿಂದ ಬೈಕ್ ಮುಖಾಂತರ ಈ ಅಕ್ಯೂಸ್ಡ್, ಇನ್ನೊಬ್ಬ ಅಕ್ಯೂಸ್ಡ್ ಅಂದ್ರೆ ಅವ್ರ ಫ್ರೆಂಡ್ಸ್ ಇಬ್ರು ಇವ್ನು ತಗೊಂಡೋಗಿ ಒಂದು ಪಾರ್ಟಿ ಮಾಡೋಣ ಅಂತ ಒಂದು ಔಟ್ಸ್ಕರ್ಟ್ಸ್ಗೆ ತಗೊಂಡ್ ಬಂದು ಅಲ್ಲಿ ಒಂದು ಕಲ್ಲು ಎತ್ತಾಕಿ ಒಂದ್ ಮೇಲೆ ಆ ತರ ಕೊಲೆ ಮಾಡಿದ್ರು. ಸೊ ಬಟ್ ಅದು ಏನಾಗಿದೆ, ಅದು ತುಂಬಾ ಇಂಟೀರಿಯರ್ ಇರೋದ್ರಿಂದ ನಮ್ಗೆ ಇದೇ ಸಿಕ್ಲಿಲ್ಲ, ಶವನೇ ಸಿಕ್ಲಿಲ್ಲ. ಅಂದ್ರೆ ಕೊಲೆ ಆಗಿ ಆಲ್ಮೋಸ್ಟ್ ಒಂದು 4-5 ವೀಕ್ಸ್ ಆದ ನಂತರ ನಮ್ಗೆ ಒಂದು ಅಸ್ಥಿಪಂಜರ ಯಾರೋ ಈ ಕುರಿ ಮೇಸೆಯವರು ಯಾರೋ ನೋಡ್ಕೊಂಡು ನಮಗೆ ಹೇಳಿದ್ರು, ಸರ್ ಈ ತರ ಒಂದು ಅಸ್ಥಿಪಂಜರ ಸಿಕ್ಕ. ಆವಾಗ ನಾವು ಕೇಸ್ ತಗೊಂಡು ಇದರಲ್ಲಿ ಅಸ್ಥಿಪಂಜರದಲ್ಲಿ ಐ ಥಿಂಕ್ ಇದು ಸ್ಕಲ್ಲು ಯಾವ್ದೊಂದು ಕ್ರಶ್ ಆಗಿದೆ. ಸೊ ಮಾಮೂಲಿ ನಾರ್ಮಲ್ ಆಗಿ ಫ್ಲೆಶ್ ಇದೆಲ್ಲ
ಏನಂತಾರೆ ಪ್ರಾಣಿಗಳು ಇದ್ ಮಾಡ್ಬಿಡ್ತವೆ, ತಿನ್ಬಿಡ್ತವೆ. ಓಕೆ ಸೊ ಬಟ್ ಸ್ಕಲ್ ಅಥವಾ ಈ ಬೋನ್ಸ್ಗೆ ಏನಾದ್ರು ಆಗಿದೆ, ಬೇಸಿಕಲಿ ಸಮ್ ಇಂಜುರಿ ಇದೆ ಅಂತ. ಓಕೆ ನಮ್ಗೆ. ಸೊ ಅಲ್ಲಿಂದ ನಾವು ಮರ್ಡರ್ ಕೇಸ್ ತಗೊಂಡು ಅದರಿಂದ ನಾವು ಪತ್ತೆ ಮಾಡಿದೀವಿ. ಓಕೆ ತುಂಬಾ ಕಾಂಪ್ಲಿಕೇಟೆಡ್ ಕೇಸು, ತುಂಬಾ ಓಕೆ ಒಳ್ಳೆ ಕೇಸು. ಬಹಳಷ್ಟಿವೆ. ಒಂದು 2 year old ಗರ್ಲ್ನು ಕೊಲೆ ಮಾಡಿದ್ರು, ಓಕೆ ತಂದೆನೇ ಕೊಲೆ ಮಾಡಿದ್ದ. ಅಯ್ಯೋ ಸೊ ಅದೊಂದು ತುಂಬಾ ನಮಗೆ ಕಾಂಪ್ಲಿಕೇಟೆಡ್ ಕೇಸ್ ಆಗಿತ್ತು. ಸೊ ಈ ತರ ಕೇಸಸ್ ಬಹಳಷ್ಟಿತ್ತು Okay. ಸುರ್ಪುರಲ್ಲಿ, ಸುರ್ಪುರ್ ಶಾಪುರಲ್ಲಿ. ಮುಂದಿನ ಸುರ್ಪುರ್ ಶಾಪುರ ಆದ ನಂತರ ಒಂದು 8 months ಇಲ್ಲಿ ಇದ್ದೀನಿ, ಬ್ಯಾಂಗ್ಳೂರು ಚೀಫ್ ಆಫೀಸ್ ಅಲ್ಲಿ ಇದ್ದೀನಿ. ಓಕೆ ಅದಾದ ನಂತರ ಫಸ್ಟ್ ಪೋಸ್ಟಿಂಗ್ ನಂದು SP ಮಂಡ್ಯ, Okay. SP ಆಗಿ. ಸೊ ಮಂಡ್ಯ ಅಗೇನ್ ವೆರಿ ಬಿಗ್ ಡಿಸ್ಟ್ರಿಕ್ಟ್, ಕಾಂಪ್ಲಿಕೇಟೆಡ್ ಡಿಸ್ಟ್ರಿಕ್ಟ್, ಬಟ್ ಅಟ್ ದ ಸೇಮ್ ಟೈಮ್ ಒಳ್ಳೆ ಡಿಸ್ಟ್ರಿಕ್ಟ್ ಅದು. ಓಕೆ ಅಂದ್ರೆ ಆಲ್ ಟೈಪ್ ಆಫ್ ಚಾಲೆಂಜಸ್ ಇರುತ್ತವೆ. ಜನರು ಕೂಡ ತುಂಬಾ ಒಂಥರ ಅಕೌಂಟಬಲ್ ಪೀಪಲ್, ಅಂದ್ರೆ ಕೇಳ್ತಾರೆ, ಏನಾದ್ರು ಅವ್ರಿಗೆ ಬೇಕು ಅಂದ್ರೆ ಮುಖ ಮೇಲೆ ಕೇಳ್ತಾರೆ. ಓಕೆ ಸೊ ವೆರಿ ಗುಡ್ ಡಿಸ್ಟ್ರಿಕ್ಟ್. ಸೊ ಅದರಲ್ಲಿ ನಮ್ಗೆ ಎಲೆಕ್ಷನ್ಸ್ ಇತ್ತು, MP ಎಲೆಕ್ಷನ್ಸ್ ಇತ್ತು. ನಿಖಿಲ್ ಕುಮಾರಸ್ವಾಮಿ ಸರ್ ಮತ್ತೆ ಸುಮಲತಾ ಅವ್ರದ್ದು ಎಲೆಕ್ಷನ್ಸ್ ನಾನು ಮಾಡಿದ್ದೀನಿ. ಸೊ ತುಂಬಾ ಚಾಲೆಂಜ್ ಇತ್ತು. ಓಕೆ ಮತ್ತೆ ಬಂದೋಬಸ್ತುಗಳು ಬಹಳ ಇತ್ತು. ಓಕೆ ನಮ್ಗೆ ಅಂಬರೀಶ್ ಸರ್ ತೀರೋಗಿದಂತ ಬಂದು. ನೀವು ಎಲೆಕ್ಷನ್ ವಿಚಾರವಾಗಿ ಮಂಡ್ಯದ ಒಂದು ಪ್ರಮುಖವಾದ ಎಲೆಕ್ಷನ್, ಜೊತೆಗೆ ಇಲ್ಲಿ ನಾರ್ತ್ DCP ಆಗಿದ್ದಾಗಲೂ ಕೂಡ ಒಂದು ಪ್ರಮುಖವಾದ ಎಲೆಕ್ಷನ್ ಅನ್ನು ಫೇಸ್ ಮಾಡಿದ್ದೀರಾ. ಯಾವಾಗಲೂ ಕೂಡ ಒಂದು ಮಾತಿರುತ್ತೆ, ಪೊಲೀಸ್ ಅಧಿಕಾರಿಗಳ ಮೇಲೆ ರಾಜಕೀಯದವರ ಪ್ರಭಾವ ಇರುತ್ತೆ ಅಂತ ಹೇಳಿ. ನಿಮ್ಗೆ ಯಾವ್ದಾದ್ರು ಅನುಭವಗಳಿದೆಯಾ, ಅಥವಾ ಏನ್ ಅನ್ಸುತ್ತೆ ಸರ್ ಈ ವಿಚಾರವಾಗಿ? ರಾಜಕೀಯದವ್ರದ್ದು ಅಂದ್ರೆ ಎನಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆರ್ ಎನಿ ಪ್ರೆಷರ್ ಗ್ರೂಪ್, ಅಂದ್ರೆ ಸಂಘಟನೆ ಇರ್ಬೋದು, ಯಾವ ಸಂಘಟನೆ ಇರ್ಬೋದು, ಅವರು ಪಬ್ಲಿಕ್ ಸರ್ವೆಂಟ್ ಮೇಲೆ ಅವರದ್ದು ಒಂದು ಪ್ರಭಾವ ಅನ್ನೋದಕ್ಕಿಂತ ಅವ್ರದ್ದು ಇಂಟರಾಕ್ಷನ್ ಇರಲೇಬೇಕು ಒಂದು ಡೆಮೋಕ್ರಸಿದಲ್ಲಿ. ಯಾಕೆಂದ್ರೆ ಅವರು ಆಕ್ಚುಲಿ ಎಕ್ಸಿಕ್ಯೂಟಿವ್ಸ್, ನಾವು 3 ಭಾಗಗಳಂತೀವಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಲೆಜಿಸ್ಲೇಷನ್ ಅಲ್ಲಿ ಲಾ ಮೇಕಿಂಗ್ ಅವರು MLS ಅದರಲ್ಲಿ. ಎಕ್ಸಿಕ್ಯೂಟಿವ್ ಅವರೇ, ಪೊಲಿಟಿಕಲ್ ರಿಪ್ರೆಸೆಂಟೇಟಿವ್ಸ್ ಆದ ಆಕ್ಚುಯಲ್ ಎಕ್ಸಿಕ್ಯೂಟಿವ್. ಯಾಕೆಂದ್ರೆ ಅವರು ಎಲೆಕ್ಟೆಡ್ ಪಬ್ಲಿಕ್, ಏನಂತಾರೆ, ಒಂದು ಡೆಮೋಕ್ರಸಿದಲ್ಲಿ ಪಬ್ಲಿಕ್ ಆಸ್ಪಿರೇಷನ್ಸ್ ಅವ್ರು ತಗೊಂಡು ಎಲೆಕ್ಟ್ ಆಗ್ತಾರೆ. ಸೊ ಅವ್ರದ್ದು ಡೆಫಿನೆಟ್ಲಿ ಪ್ರಭಾವ ಇರುತ್ತದೆ. ಬಟ್ ಎಷ್ಟು ಮಟ್ಟಕ್ಕೆ ಅದು ನಮ್ಮ ಮೇಲೆ ಇರಬೇಕು ಅನ್ನೋದು ಪ್ರಶ್ನೆ. ಸೊ ನಮ್ಗೆ ಚೌಕಟ್ಟಿದೆ, ನಮ್ಗೆ ಕಾನೂನು ಚೌಕಟ್ಟಿದೆ. ನಮ್ಗೆ ಈಗ BNS ಭಾರತೀಯ ನ್ಯಾಯ ಸಂಹಿತೆ ಇದೆ, ಸೊ BNSS ಇದೆ, ನಮ್ಗೆ ಈ ಚೌಕಟ್ಟಿದೆ, ಕಾನೂನು ಚೌಕಟ್ಟಿದೆ ನಮ್ಗೆ. ಸೊ ಅವ್ರು ಎಷ್ಟು ಇದು ಮಾಡಿದ್ರು ಕೂಡ ಕಾನೂನು ಚೌಕಟ್ಟು ಬಿಟ್ಟು ನಾವು ಹೋಗಕ್ ಆಗಲ್ಲ. ಅದೊಂದು ಹೇಳಿದ್ರೆ ಸಾಕು, ಆ ಒಂದು ಸ್ಟ್ಯಾಂಡ್ ತಗೊಂಡಿದ್ರೆ ನಮ್ಗೆ ಸುಲಭ ಆಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಯಾಕೆಂದ್ರೆ ಅದಕ್ಕೆ ಪ್ರಭಾವಕ್ಕಿಂತ ಜಾಸ್ತಿ ಅವ್ರ ಜೊತೆ ನಾವು ಮಾತುಕತೆ ಮಾಡ್ಲೇಬೇಕು. ಅದು ಆಕ್ಚುಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಅದು. ಅವ್ರ ಮಾತು ಕೇಳಿ ಅವ್ರದ್ದು ಏನಿದೆ, ಅವ್ರ ಒಪಿನಿಯನ್ ಏನಿದೆ, ಅವ್ರ ಉದ್ದೇಶ ಏನಿದೆ ಅನ್ನೋದು ಕೇಳುವುದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಆಫೀಸರ್ಗೆ ಎಲ್ಲ ಗೊತ್ತಾಗ್ಬೇಕು ಅಂತ ಏನಿಲ್ಲ, ಅವ್ರದ್ದು ನೆಟ್ವರ್ಕ್ ತುಂಬಾ ಜಾಸ್ತಿ ಇರ್ತದೆ. ಲೋಕಲ್ ಪ್ರಾಬ್ಲಮ್ಸ್ ಅವ್ರ ಕಾರ್ಯಕರ್ತಗಳು ಹೇಳ್ತಾರೆ, ಪೊಲಿಟಿಷಿಯನ್ಸ್ಗೆ ತುಂಬಾ ನಮ್ಗಿಂತ ತುಂಬಾ ಜಾಸ್ತಿ ನಾಲೆಡ್ಜ್ ಇರುತ್ತದೆ. ಬಟ್ ಅದೊಂದು, ಬಟ್ ಅವ್ರು ಹೇಳಿದ್ದೆಲ್ಲ ನಾವು ಮಾಡಕ್ ಆಗಲ್ಲ. ಸೊ ಅವ್ರು ಹೇಳ್ತಾರೆ, ಕೆಲವು ವಿಷಯಗಳು ಹೇಳ್ತಾರೆ, ಕಾನೂನು ಚೌಕಟ್ಟಲ್ಲಿ ಇದೆಯಾ, ಕಾನೂನು ಪ್ರಕಾರ ಇದೆಯಾ, ಲೀಗಲ ಇಲ್ಲೀಗಲ, ಅದ್ ನೋಡ್ಕೊಂಡು ಲೀಗಲ್ ಆದ್ರೆ ಸರ್ ಇದ್ ಮಾಡ್ತಾ ಇದೀವಿ, ಇದಿದೆ ಅಂತ ಹೇಳ್ಕೊಂಡು ಮಾಡೋದು ವೆರಿ ಈಸಿ. ಒಟ್ಟಾರೆಯಾಗಿ ಈಗ ಡ್ರಂಕ್ ಅಂಡ್ ಡ್ರೈವ್ ಮತ್ತೆ ವೀಲಿಂಗ್ ವಿಚಾರಗಳಾಗಿರ್ಬೋದು, ಎರಡರಲ್ಲಿ ಏನ್ ಹೇಳ್ತೀರಾ ಸರ್? ಎಷ್ಟೇ ಹೇಳಿದ್ರು ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಮತ್ತಲ್ಲೇ ವೀಲಿಂಗ್ ಮಾಡುವಂತಹ ಘಟನೆಗಳು ಕೂಡ ನಡೀತಾ ಇದಾವೆ, ಏನ್ ಹೇಳ್ತೀರಾ ಅಂತವರಿಗೆ? ಸೊ ವೀಲಿಂಗ್ ಕೂಡ ಅಗೇನ್ ಸೇಮ್ ನೀವು ಹೇಳಿದಂಗೆ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಆಗಿದೆ ನಮ್ಗೆ. ಎಸ್ಪೆಷಲಿ ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾರೆ. ಸೊ ನಾವು ಅದಕ್ಕೆ ಈಗ ತಿಂಗಳಿಂದ ನಾವೊಂದು ಇದು ಮಾಡ್ತಾ ಇದ್ವಿ, ಏನಂದ್ರೆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಎಲ್ಲ ನೋಡ್ಕೊಂಡು ಎಲ್ಲ ಕಡೆ ನಾವು ವೀಲಿಂಗ್ ಎನ್ಫೋರ್ಸ್ಮೆಂಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನಂದ್ರೆ ಮೇನ್ ಆಗಿ ವೀಲಿಂಗ್ ಮಾಡುವಂಥದ್ದು, ಅವ್ರಿಗೆ ಸ್ವಲ್ಪ ಕೆಲವು ಗ್ರೂಪ್ಸ್ ಇವೆ, ಅವ್ರು ಮಾಡಿ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿ ಅವ್ರ ವ್ಯೂಸ್ಗೋಸ್ಕರ ಅದು ಇದಕ್ಕೋಸ್ಕರ ಸ್ಟಂಟ್ಸ್ ಮಾಡೋದು, ಅದು ಇದು ಮಾಡ್ತಾರೆ. ಎಲ್ಲರನ್ನು ಟ್ರ್ಯಾಕ್ ಮಾಡಿ ಎಲ್ಲರ ಮೇಲೆ ಕೇಸ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ವೀಲಿಂಗ್ ಮಾಡುವವ್ರನ್ನು ಓನ್ಲಿ ವೀಲಿಂಗ್ ಕೇಸ್ ಹಾಗೆ ಬಿಡುವಂಗಿಲ್ಲ. ಸೊ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಅವ್ರ ಮೇಲೆ ಪ್ರಿವೆಂಟಿವ್ ಸೆಕ್ಷನ್ಸ್ 107 CRPC ಪ್ರಿವೆಂಟಿವ್ ಸೆಕ್ಷನ್ಸ್ ಹಾಕ್ತಾ ಇದ್ವಿ. ಅವರು ಜುವೆನೈಲ್ಸ್ ಆದ್ರೆ ಅವ್ರ ತಂದೆ ತಾಯಿ ಮೇಲೆ ಕೇಸ್ ಹಾಕ್ತಾ ಇದೀವಿ. JJ ಆಕ್ಟ್ ಅಲ್ಲಿ, ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ ಕೇಸ್ ಹಾಕ್ತಾ ಇದೀವಿ. ಮತ್ತೆ ಅದೇ ರೀತಿಯಾಗಿ ಅವ್ರದ್ದು ಲೈಸೆನ್ಸ್ ಕ್ಯಾನ್ಸಲೇಷನ್ ಮಾಡ್ತಾ ಇದೀವಿ. ಮಾಡಿಫೈಡ್ ಇದ್ರೆ RC ಕ್ಯಾನ್ಸಲೇಷನ್ ಮಾಡ್ತಾ ಇದೀವಿ. ಸೊ ಒಂದ್ಸಲ ಅವ್ರು ನಮ್ಮ ವೀಲಿಂಗ್ ನಮ್ಮ ಕೈಗೆ ಸಿಕ್ಕಾಕೊಂಡಿದ್ರೆ
ಅವರು ಮತ್ತೆ ವೀಲಿಂಗ್ ಮಾಡುವ ಚಾನ್ಸೇ ಇಲ್ಲ. ಓಕೆ ಅಷ್ಟು ಕ್ರಮಗಳು ನಮ್ಮ ಕಮಿಷನರ್ ಸರ್, ನಮ್ಮ ಅಡಿಷನಲ್ ಕಮಿಷನರ್ ಓಕೆ ಇವರ ಇದರಿಂದ ಇನ್ಸ್ಟ್ರಕ್ಷನ್ಸ್ ಇಂದ ನಾವು ಆ ತರ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ವಿ. ಹ್ಮ್. ಬಟ್ ಜನರು ಕೂಡ ನನಗೆ ವಿನಂತಿ ಏನಂದ್ರೆ, ಈ ತರ ವೀಲಿಂಗ್ ಮಾಡಿದ್ರೆ ನೀವು ಫೋಟೋ ಮಾಡಿ ವಿಡಿಯೋ ಮಾಡಿ ನಮಗೆ ಕೊಡಿ, ಇಮಿಡಿಯೇಟ್ ಆಗಿ ಟ್ಯಾಗ್ ಮಾಡಿ, ನಾವು ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೊಂತೀವಿ. ಹ್ಮ್. ಸೆಕೆಂಡ್ ಥಿಂಗ್ ಡ್ರಂಕ್ ಅಂಡ್ ಡ್ರೈವ್. ಹ್ಮ್. ಡ್ರಂಕ್ ಅಂಡ್ ಡ್ರೈವ್ ಬಗ್ಗೆ ನಿಮಗೆ ಸೀರಿಯಸ್ ಪ್ರಾಬ್ಲಮ್. ಲಾಸ್ಟ್ ಟೈಮ್ ಟೋಟಲ್ ನಾವು ಒಂದು 15,000 ಕೇಸಸ್ ಹಾಕಿದ್ವಿ ಹ್ಮ್. ಡ್ರಿಂಕ್ ಅಂಡ್ ಡ್ರೈವ್. ತುಂಬಾ ಕೇಸಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಈಗ ನಮಗೆ ನನ್ನ ಜುರಿಸ್ಟಿಕ್ಷನ್ ಅಲ್ಲಿ 25-30 ಪಾಯಿಂಟ್ಸ್ ಇಂದ ನಾವು ಮಾಡ್ತಾ ಓಕೆ ಇದ್ದೀವಿ. ಅಗೇನ್ ಸೇಮ್ ಡ್ರಂಕ್ ಅಂಡ್ ಡ್ರೈವ್ ಅಲ್ಲಿ ಅವ್ರ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಗಾಡಿ ಸೀಸ್ ಮಾಡೋದು, ಹ್ಮ್. ಕೋರ್ಟ್ ಅಲ್ಲಿ ಫೈನ್ ಮಾಡೋದು ಒಂದು ನಾರ್ಮಲ್. ಹ್ಮ್. ಬಟ್ ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇದೀವಿ ನಾವು. ಓಕೆ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಾ ಇದೀವಿ. ಓಕೆ ಕ್ಯಾನ್ಸಲ್ ಅಲ್ಲ, ಸಸ್ಪೆನ್ಷನ್ ಬರ್ತಾ ಇದೀವಿ. ಅದು ಹ್ಮ್. ಸಸ್ಪೆಂಡ್ ಆಗುತ್ತೆ ಅಂದ್ರೆ ಓಕೆ ಇಷ್ಟು ದಿವಸ ಡ್ರೈವಿಂಗ್ ಮಾಡಕ್ ಆಗಲ್ಲ. ಓಕೆ ಸೊ ಅಷ್ಟು ನಾವು ಮಾಡ್ತಾ ಇದೀವಿ. ಹ್ಮ್. ಈವನ್ ಆಕ್ಸಿಡೆಂಟ್ಸ್ ಅಲ್ಲಿ ಕೂಡ ಪ್ರತಿ ಒಂದು ಕೇಸಲ್ಲಿ ನಾವು ಬ್ಲಡ್ ಸ್ಯಾಂಪಲ್ ತಗೊಂಡು ಅವ್ನು ಕುಡ್ದಿನ ಇಲ್ಲ ಚೆಕ್ ಮಾಡ್ತಾ ಇದ್ವಿ. ಹ್ಮ್. ಸೊ ಅದರಿಂದ ಕೂಡ ನಮ್ಗೆ ಗೊತ್ತಾಗುತ್ತೆ ಹ್ಮ್. ಅವ್ರು ಕುಡಿದು ಇದು ಮಾಡ್ತಾ ಇದ್ದಾರೆ, ಚಲಾಯಿಸ್ತಾ ಇದಾರ ಅದು ಕೂಡ. ಸೊ ಅವ್ರಿಗೆ ಕುಡಿದು ಇದು ಮಾಡಿದ್ರೆ ಸೆಲ್ಫ್ ಆಕ್ಸಿಡೆಂಟ್ ಆಗಿದ್ರೆ ಫಾರ್ ಎಕ್ಸಾಂಪಲ್, ಹ್ಮ್. ಅವ್ರಿಗೆ ಇನ್ಶೂರೆನ್ಸ್ ಬರಲ್ಲ. ಓಕೆ ಕುಡಿದು ಏನಾದ್ರು ಆಗಿದ್ರೆ, ಕುಡಿದು ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ, ಇನ್ಶೂರೆನ್ಸ್ ಬರಲ್ಲ. ಓಕೆ ಯಾಕೆಂದ್ರೆ ನಾವು ಕುಡಿದು ಚಲಾಯಿಸ್ತಾ ಇದಾರೆ ಅಂತ ನಾವು ಹಾಕ್ತಾ ಇದೀವಿ. ಓಕೆ ಓಕೆ ಸೊ ಈ ರೀತಿಯಾಗಿ, ಬಟ್ ಅಗೇನ್ ಇದು ವೀಲಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರಾಸೆಸ್. ಓಕೆ ಈ ಡ್ರಿಂಕ್ ಅಂಡ್ ಡ್ರೈವ್ ವೀಲಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರಾಸೆಸ್, ಅದು ಮಾಡ್ಲೇ ಇರಬೇಕು. ಓಕೆ ಎಲ್ಲಿವರೆಗೂ ಮಾಡ್ಬೇಕು ಅಂದ್ರೆ, ಜನರಿಗೆ ವೀಲಿಂಗ್ ಮಾಡಿದ್ರೆ ಪೊಲೀಸರು ಇಮಿಡಿಯೇಟ್ ಹಿಡಿತಾರೆ, 1 ಡೇ ಒಳಗಡೆ ಹಿಡಿತಾರೆ ಅನ್ನೋ ಒಂದು ಭಯ ಇರುವವರೆಗೆ ನಾವು ಅದನ್ನು ಎನ್ಫೋರ್ಸ್ಮೆಂಟ್ ಮಾಡಬೇಕು. ಓಕೆ ಸೊ ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ ನಾವು. ಓಕೆ ಇವಾಗ ಕೆಲವೊಂದು ಕಡೆ ಟ್ರಾಫಿಕ್ ಸಿಗ್ನಲ್ಗಳು ವರ್ಕ್ ಆಗ್ತಿಲ್ಲ ಅನ್ನುವಂಥ ಒಂದು ವಿಚಾರಗಳು ಕೇಳಿ ಬರ್ತವೆ. ಏನು ಸರ್ ಮೇಂಟೆನೆನ್ಸ್ ಕೊರತೆ ಆಗ್ತಾ ಇದೆ, ಏನಾಗ್ತದೆ? ಇಲ್ಲ, ಟ್ರಾಫಿಕ್ ಸಿಗ್ನಲ್ಸ್ ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ವಿತಿನ್ 1 ಡೇ ಅದು ಸರಿ ಆಗತ್ತೆ. ಓಕೆ ಬಟ್ ಕೆಲವು ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದ್ರೆ ಪವರ್ ಕಟ್ಸ್ ಇರ್ಬೋದು, ಹ್ಮ್. ಕೆಲವು ಕಡೆ ಏನಾದ್ರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುತ್ತೆ. ಇಂಥ ಪ್ರಾಬ್ಲಮ್ಸ್ ಬಿಟ್ರೆ ಓಕೆ ನಮಗೀಗ ಫಾರ್ ಎಕ್ಸಾಂಪಲ್ ನಮ್ಮ ಜುರಿಸ್ಡಿಕ್ಷನ್ ಅಲ್ಲಿ ಸಪೋಸ್ 170-180 ಕ್ಯಾಮ್ರಾಸ್ ಇವೆ, ಸಾರಿ Okay. ಸಿಗ್ನಲ್ಸ್ ಇವೆ. ಓಕೆ 120-180 ಕ್ಯಾಮ್ರಾಸ್ ಅಲ್ಲಿ ಹ್ಮ್. ನಾವು ಪ್ರತಿದಿನ ತಗೊಂಡಿದ್ರೆ 3-4ಕ್ಕಿಂತ ಜಾಸ್ತಿ ನಮಗೆ ಡೌನ್ ಆಗಲ್ಲ. ಓಕೆ ಅಂಡ್ ಅದು ಕೂಡ ಕಂಪನಿದವ್ರಿಗೆ ಹೇಳಿದ್ರೆ ವಿತಿನ್ 1 ಡೇ ಅದನ್ನು ಸರಿ ಮಾಡಿಸ್ತಾರೆ. ಓಕೆ ಬಟ್ ಕೆಲವು ಸಲ ಏನಾಗುತ್ತೆ, ಈ ಯಾವುದೊಂದು ಬೇರೆ ಕೆಲಸಗಳ BWSSB ವರ್ಕ್, Okay. BBMP ವರ್ಕ್ ಇಂದ ಅದು ಡಿಗ್ ಮಾಡ್ತಾರೆ. ಓಕೆ ಅದರಿಂದ ಕೆಲವು ಸಲ ಏನಾಗುತ್ತೆ, ವೈರ್ಸ್ ಎಲ್ಲ ಇದಾಗಿ ಅದರಿಂದ ಇದಾಗುತ್ತೆ. ಬಟ್ ನ್ಯಾಚುರಲ್ ಆಗಿ ಟ್ರಾಫಿಕ್ ಸಿಗ್ನಲ್ಸ್ ಅವಂತಾವು ಕೆಲಸ ಮಾಡಲ್ಲ ಅನ್ನೋದು ಪ್ರಶ್ನೆ ಬರಲ್ಲ. ಯಾಕೆಂದ್ರೆ Okay. ಕಂಪನಿದವ್ರು ವಿತಿನ್ 1 ಡೇ ಅದನ್ನು ಸರಿ ಮಾಡಿಸ್ತಾರೆ. 1 ಡೇ ಕೂಡ ಅಲ್ಲ, 6 ಅವರ್ಸ್ ಅವ್ರು ಬಂದು, ಓಕೆ ಅವ್ರ ಟೀಮ್ ಇರ್ತದೆ, ಓಕೆ ಅವ್ರು ಬಂದು ಸರಿ ಮಾಡಿಸಿ ಹೋಗ್ತಾರೆ. ಅದು ಪ್ರೈವೇಟ್ ಕಂಪನಿ ಅದು. ಓಕೆ ಸೊ ಅಷ್ಟು ಪ್ರಾಬ್ಲಮ್ ಇರಲ್ಲ ಅದ್ರ ಬಗ್ಗೆ. ಇದಿಷ್ಟು ಟ್ರಾಫಿಕ್ ವಿಚಾರಗಳು ಮತ್ತೆ ಈ ವರ್ಕ್ ಲಾ ಅಂಡ್ ಆರ್ಡರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾದ್ರೆ, ಇವಾಗ ನಾವು UPSC ಬಗ್ಗೆ ಮಾತನಾಡಿದ್ವಿ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ವಿ. ಒಂದಿಷ್ಟು ಪ್ರಶ್ನೆಗಳು ಸರ್, ಸಾಮಾನ್ಯವಾದಂತಹ ಪ್ರಶ್ನೆಗಳು, ಚಿಕ್ಕದಾಗಿ ಉತ್ತರ ಕೊಡೋದಾದ್ರೆ ಎಲ್ಲದಕ್ಕೂ ಕೂಡ. ಇಲ್ಲಿ ತನಕ ಒಂದು UPSC ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಧನೆ ಅಂತ ಹೇಳಿ ಕೆಲವೊಂದು ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಪ್ರಕಾರ ಸಾಧನೆ ಅಂದ್ರೆ ಏನು ಸರ್? ನನ್ನ ಪ್ರಕಾರ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅನ್ಬೋದು. ಅಂದ್ರೆ ಸಾಧನೆಗಿಂತ ಹ್ಮ್. ಇದೇನೋ ಅವಕಾಶ ಅನ್ಬೋದು. ಓಕೆ ಸಾಧನೆಗಿಂತ ಆಕ್ಚುಲಿ ಸಿವಿಲ್ ಸರ್ವಿಸ್ ಕ್ಲಿಯರ್ ಮೇಲೆ ಒಂದು ಪಬ್ಲಿಕ್ ಸೇವೆ ಮಾಡೋದೊಂದು ಅವಕಾಶ ಅಂತ ಹೇಳ್ಬೋದು. ಓಕೆ ಅದು ಕರೆಕ್ಟ್ ವರ್ಡ್ ಆಗತ್ತೆ. Okay. ಸರ್ವಿಸ್ ಅಲ್ವಾ ನಮ್ದು, ಓಕೆ ಸೇವೆ. ಓಕೆ ಸೇವೆ ಮಾಡೋಕ್ಕೋಸ್ಕರ ಅವಕಾಶ ಅನ್ಬೋದು. ಓಕೆ ಸಾಧನೆಗಿಂತ ಸಾಧನೆ ಅನ್ನೋದು ಪರ್ಸನಲ್ ಇದು, ಓಕೆ ಅದೇ Personal ಪರ್ಸನಲ್ achievement. ವಿಚಾರವಾಗಿ ಸಾಧನೆ ಅಂದ್ರೆ ಸರ್? ಪರ್ಸನಲ್ ಅಚೀವ್ಮೆಂಟ್. ಬಟ್ ಪರ್ಸನಲ್ ಅಚೀವ್ಮೆಂಟ್ ಏನಂದ್ರೆ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಬೇರೆ ಬೇರೆ ಎಲ್ಲರೂ ಸಾಧನೆ ಮಾಡ್ತಾರೆ. ಓಕೆ ಬಟ್ ಪರ್ಸನಲ್ ಲೈಫಲ್ಲೇ ಸಾಧನೆ ಇರ್ಬೋದು. ಬಟ್ ಪಬ್ಲಿಕ್ ಲೈಫಲ್ಲಂತೂ ಮಾತ್ರ, ಅಂದ್ರೆ ಸೊಸೈಟಿ, ಸಮಾಜ ದೃಷ್ಟಿಯಿಂದ ಮಾತ್ರ ಅದೊಂದು ಅವಕಾಶ, ಓಕೆ ನಮಗೆ ಸಿಕ್ಕಿರುವಂತ ಅವಕಾಶ ಅದು. ಓಕೆ ಸಾಧನೆಯ ಹಾದಿಯಲ್ಲಿ ಮನೋರಂಜನೆ. ಎಂಟರ್ಟೈನ್ಮೆಂಟ್ ಇರಬೇಕು, ಕಂಪಲ್ಸರಿ ಎಲ್ಲರಿಗೆ ಇರಬೇಕು ಎಂಟರ್ಟೈನ್ಮೆಂಟ್. ಬಟ್ ಅದೇ ನಾನು ಜೋಕಾಗಿ ನಮ್ಮ ವೈಫ್ಗೆ ಹೇಳ್ತಾ ಇದ್ದೆ, ಓಕೆ ಈ ನಮ್ಮ ಟೈಮಲ್ಲಿ ಇನ್ಸ್ಟಾಗ್ರಾಮು, ಈ ರೀಲ್ಸ್ ಇದ್ರೆ ನಾನು ಆಕ್ಚುಲಿ ಸಾಧನೆ ಮಾಡಕ್ ಆಗ್ತಾ Okay. ಇಲ್ವೋ ಅನ್ನೋದು ನನ್ನ ಡೌಟ್ ಬರ್ತಾ ಇದೆ. ಅಂದ್ರೆ ಯಾಕೆಂದ್ರೆ ಓಕೆ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಇದು. ಓಕೆ ಒಂಥರ ನಮ್ಗೆ ಏನಂದ್ರೆ ಎಲ್ಲ ಕಂಟೆಂಟ್ ರೆಡಿಮೇಡ್ ಕಂಟೆಂಟ್, ಓಕೆ ಮತ್ತೆ ಎಲ್ಲ ಫಾಸ್ಟ್ ಪೇಸ್ಡ್ ಕಂಟೆಂಟ್ ಹ್ಮ್. ಎಂಟರ್ಟೈನ್ಮೆಂಟ್ ಅಲ್ಲಿ. ಓಕೆ ನಾವು ಸ್ಪೋರ್ಟ್ಸ್ ಆಡ್ತೀವಿ, ಎಂಟರ್ಟೈನ್ಮೆಂಟ್ ಮೂವೀಸ್ ನೋಡ್ತೀವಿ, ಬಹಳಷ್ಟು ಎಲ್ಲ ಮಾಡ್ತೀವಿ. ಬಟ್ ಈಗಿರುವಂತ ಎಂಟರ್ಟೈನ್ಮೆಂಟ್ ಏನಂದ್ರೆ ಸ್ವಲ್ಪ ಮಿತಿ ಮೀರಿದೆ ಅನ್ಸ್ಬೋದು, Okay. ಅನ್ನೋದು ತಪ್ಪಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಮೊಬೈಲ್ಸ್ ನೋಡುವಂತ ಒಂದು ಟೈಮ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಓಕೆ ನಾವು ಮುಂಚೆ ಟಿವಿ ನೋಡ್ತಾ ಇದ್ವಿ, ನಮ್ಮ ಟೈಮಲ್ಲಿ ಟಿವಿ ನೋಡ್ತಾ ಇದ್ವಿ. ಹೌದು ಸೊ ಟಿವಿ ನಮ್ಗೆ ಒಂದು 5 ತಾಸು ನೋಡಿದ್ರೆ, 6 ತಾಸು ನೋಡಿದ್ರೆ ದಿನಕ್ಕೆ, ಆ ದಿನಗಳಲ್ಲಿ
ದೊಡ್ಡ ವಿಷಯ ಅದು. 5 ಅವರ್ಸ್ ಟಿವಿ ನೋಡಿದೀವ, ನಿನ್ ಕೆಲಸ ಇಲ್ವಾ ಅಂತ ಹೇಳಿ. ಬಟ್ ಈಗಂತೂ ನಾವು ಮೊಬೈಲ್ ಅಲ್ಲಿ ಆಲ್ಮೋಸ್ಟ್ ಆರಾಮಾಗಿ ಒಂದು 10 ತಾಸಂತೂ ನಾವು ಮೊಬೈಲ್ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ವಿ ಇನ್ಸ್ಟಾದಲ್ಲಿ. ಸೊ ಎಂಟರ್ಟೈನ್ಮೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸ್ತಾ ಇದೆ ನನಗೆ. ಅಂದ್ರೆ ಅದು ಅಗೇನ್ ವೈಯಕ್ತಿಕ ಇದು ತಪ್ಪ ಅಂತ ಹೇಳಲ್ಲ, ಅವರಿಷ್ಟ ಅದು. ಬಟ್ ಜಾಸ್ತಿ ಆಗ್ತದೆ. ನಾನು ಪರ್ಸನಲ್ ಆಗಿ ನಮ್ಮ ಟೈಮಲ್ಲಿ ರೀಲ್ಸ್ ಇನ್ಸ್ಟಾಗ್ರಾಮ್ ಇದ್ರೆ ನಾನು ಅಷ್ಟು ಓದಕ್ ಸಾಧ್ಯ ಇದೆಯೋ ಇಲ್ವೋ ಅಂತ ನನಗೆ ಡೌಟ್ ಬರ್ತಿತ್ತು. ಸೊ ಅದಕ್ಕೆ ಎಂಟರ್ಟೈನ್ ಇರಬೇಕು, ಬಟ್ ಈ ಸ್ವಲ್ಪ ಅಗೇನ್ ಅದು ಜನರು ಒಪ್ಪಲ್ಲಿರ್ಬೋದು, ಹುಡುಗರು ಜನ್ಜಿ ಒಪ್ಪಲ್ಲಿರ್ಬೋದು, ಬಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಓಕೆ ಸರ್, ಸಾಧನೆ ಹಾದಿಯಲ್ಲಿ ಹವ್ಯಾಸ ಇರ್ಲೇಬೇಕು ರೀ. ಬಿಕಾಸ್ ನಮ್ಮ ಒಂದು ವಿಷಯ ನಾವು ಮಾಡ್ತಿದ್ದಾಗ ಪ್ರತಿ ಸಲ ಒಂದೇ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಬಹಳ ಕಷ್ಟ. ನಂದು ಹಾಬೀಸ್ ಕ್ರಿಕೆಟ್ ಆಡ್ತಿದ್ದೆ, ಸ್ಪೋರ್ಟ್ಸ್ ಆಡ್ತಿದ್ದೆ, ಅಗೇನ್ ಮೂವೀಸ್ ನೋಡ್ತಿದ್ದೆ. ಹಾಬೀಸ್ ಇರಬೇಕು. ಅಗೇನ್ ಹಾಬೀಸ್ ನಿಮ್ಮ ಇದರಿಂದ ಮೇನ್ ಟ್ರ್ಯಾಕ್ ಇಂದ ಸ್ವಲ್ಪ ರಿಲ್ಯಾಕ್ಸೇಷನ್ಸ್ಗೋಸ್ಕರ ಮಾತ್ರ ಇರಬೇಕು. ಸೊ ಹಾಬೀಸ್ ಇರೋದು ಕಂಪಲ್ಸರಿ. ಇನ್ಫ್ಯಾಕ್ಟ್ ನಮ್ಮ ಟ್ರೈನಿಂಗ್ ಅಲ್ಲಿ ಕೂಡ ಅದೇ ಹೇಳ್ತಾರೆ, ಒಂದು ಕಂಪಲ್ಸರಿ 2 ಸ್ಪೋರ್ಟ್ಸ್ ನಾವು ಕಲಿಬೇಕು ಅಂತ. ನಮ್ಗೆ 6 ಸ್ಪೋರ್ಟ್ಸ್ ಇತ್ತು: ಹಾಕಿ, ಹ್ಯಾಂಡ್ ಬಾಲು, ವಾಲಿಬಾಲು, ಬಾಸ್ಕೆಟ್ ಬಾಲು ಮತ್ತೆ ಫುಟ್ಬಾಲ್. ಈ 5ರಲ್ಲಿ ಕಂಪಲ್ಸರಿ 2 ನೀವು ಕಲ್ತ್ಕೋಬೇಕು ಅಂತ ಉದ್ದೇಶ. ಸೊ ಕಂಪಲ್ಸರಿ ನಿಮ್ಗೆ ಸ್ಪೋರ್ಟ್ಸ್, ಎಸ್ಪೆಷಲಿ ಸ್ಪೋರ್ಟ್ಸ್ ಹಾಬೀಸ್ ಇಟ್ಕೊಂಡಿದ್ರೆ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ನಾನು ಆರಂಭದಲ್ಲಿ ಹೇಳಿದೆ ಯುವ IPS ಅಧಿಕಾರಿ ಅಂತ ಹೇಳಿ, ಹಾಗೆ ನೀವು ಮಧ್ಯದಲ್ಲಿ ಮಾತಾಡ್ತಾ ನನ್ನ ವೈಫಿಗೆ ಹೇಳ್ತಾ ಇದ್ದೆ ಅಂತ ಹೇಳಿ. ಯುವಕ ಅಂತಂದಾಗ ಏನೋ ಸಾಧನೆ ಮಾಡಬೇಕು ಅನ್ನೋ ಹಾದಿಯಲ್ಲಿದ್ದಾಗ ಈ ಪ್ರೀತಿ ಪ್ರೇಮ ಅನ್ನೋ ವಿಚಾರಗಳು ಕೂಡ ಬರುತ್ತೆ. ಈ ಸಾಧನೆ ಹಾದಿಯಲ್ಲಿ ಪ್ರೀತಿ ಪ್ರೇಮ ಅನ್ನೋದ್ರೆ ನೀವು ಯಾವ ರೀತಿಯಾಗಿ ಅದನ್ನ ಡಿಫೈನ್ ಮಾಡ್ತೀರಾ, ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ? ನನ್ಗಂತೂ ಪಾಸಿಟಿವ್ ಆಗಿದೆ. ಯಾಕೆಂದ್ರೆ ನಾನು ಪ್ರಿಪರೇಷನ್ ಕಂತ ಮುಂಚೆನೆ ಮದುವೆ ಆಗಿದ್ದೀನಿ. ಅಥವಾ 12 ವರ್ಷ ಆಗಿದೆ ನಾವು ಮದುವೆ ಆಗಿ. ಸೊ ನಾನು ರ್ಯಾಂಕ್ ಬರೋ ಮುಂಚೆನೆ ನಾನು ಮದುವೆ ಆಗಿದೆ. ಸೊ ನನಗೆ ಪಾಸಿಟಿವ್ ಆಗಿದೆ. ನಂದು ಲವ್ ಮ್ಯಾರೇಜ್. ಸೊ ಪ್ರೀತಿ ನನ್ನ ವಿಷಯದಲ್ಲಿ ಪ್ರೀತಿ ಮದುವೆ ನನಗೆ ಪಾಸಿಟಿವ್ ಆಗಿದೆ. ಸೊ ಹಾಗೆ ನಾನು ಇದೇ ಹೇಳ್ತೇನೆ, ನಾವು ವಿಷಯ ಕೆಟ್ಟದಲ್ಲ, ಅದು ಯಾವ ರೂಟ್ಗೆ ಹೋಗತ್ತೆ ಅನ್ನೋದು ಇದು. ನಾವು ಸಪೋಸ್ ಅದೇ ಇದರಲ್ಲಿ ಪ್ರೀತಿಯಲ್ಲಿ ಇದ್ಕೊಂಡು ನಾವು ಸಪೋಸ್ ನಮ್ಮ ಸ್ಟಡೀಸ್ ಅಥವಾ ಬೇರೆ ಡಿಸ್ಟರ್ಬ್ ಮಾಡ್ಕೊಂಡಿದ್ರೆ ಆಬ್ವಿಯಸ್ಲಿ ಅದು ನೆಗೆಟಿವ್ ಆಗತ್ತೆ. ಇಲ್ಲ ಜೊತೆಗೆ ಇದು ಮಾಡಿದ್ರೆ ನಂತರ ಅದು ಚೆನ್ನಾಗಿ ಆಗ್ತದಿರ್ಬೋದು. ಬಹಳಷ್ಟು ಜನಕ್ಕೆ ಆಗಿದೆ, ಬಹಳಷ್ಟು ಜನಕ್ಕೆ ಆತರ ಕೂಡ ಆಗಿದೆ. ಸೊ ಅಗೇನ್ ಅದು ನೆಗೆಟಿವ್ ಪಾಸಿಟಿವ್ ಅಂತ నేను ಹೇಳಲ್ಲ. ಮ್ಯಾಮ್ ಎನಿಥಿಂಗ್ ಹಾಬೀಸ್ ನೀವು ಕೇಳಿದ್ರು, ಎಂಟರ್ಟೈನ್ಮೆಂಟ್ ನೀವು ಕೇಳಿದ್ರು, ಇದು ಥರ್ಡ್ ಪ್ರೀತಿ, ಇದು 3 ವಿಷಯಗಳು ಹಂಗೆ. 3 ವಿಷಯಗಳು ಕೂಡ ಯಾವ್ದು ನೆಗೆಟಿವ್ ಅಲ್ಲ. ನಾವು ಯಾವ ಕೋಣದಿಂದ ಅದನ್ನ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ಯಾವ ರೂಟ್ಗೆ ನಾವು ಅದನ್ನ ತಗೊಂಡು ಹೋಗ್ತದೆ ಅನ್ನೋದು ಇಂಪಾರ್ಟೆಂಟ್. ಇನ್ನೊಂದು ಪ್ರಮುಖವಾದ ವಿಚಾರ ಎಲ್ಲರೂ ಕೇಳೋದು, ಸಂಬಂಧ ಮತ್ತೆ ಸಂಬಂಧಿಕರು ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ? ಪ್ರಿಪರೇಷನ್ ಟೈಮಲ್ಲಿ ಅಂತೂ ಬಹಳ ಕಷ್ಟ ಸಂಬಂಧಿಕರು ಮ್ಯಾನೇಜ್ ಮಾಡೋದು. ಯಾಕೆಂದ್ರೆ ನಮ್ಗೆ 3 ವರ್ಷ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ ಅಂತ ನಾವು ಉತ್ತರ ಕೊಡಬೇಕಾಗ್ತದೆ. ಅದು ತುಂಬಾ ಕಷ್ಟದಾದಂತ ಉತ್ತರ ಅದು. ಯಾಕೆಂದ್ರೆ ಇಮಿಡಿಯೇಟ್ ನಿಮ್ಗೆ ಜಾಬ್ ಇಲ್ವಾ, ನೀವು ಮದುವೆ ಮಾಡ್ಕೊಂಡಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಪ್ರಿಪರೇಷನ್ ಟೈಮಲ್ಲಿ. ಸೊ ಸಂಬಂಧಿಕರು ಕೂಡ ಹಾಗೆ. ಸಂಬಂಧಿಕರು ನನ್ನ ವಿಚಾರದಲ್ಲಿ ಸಂಬಂಧಿಕರು ನನಗೆ ಫುಲ್ ಹೆಲ್ಪ್ಫುಲ್ ಇದ್ರು. ನಮ್ದು ಆಲ್ಮೋಸ್ಟ್ ಬಹಳ ಸಂಬಂಧಿಕರು ಇರ್ತಾರೆ ನಮ್ಮ ವರಂಗಲ್ ಅಲ್ಲಿ. ಸೊ ಅವರು ಅರ್ಥ ಮಾಡ್ಕೊಂಡಿದ್ರು, ಪಾಸಿಟಿವ್ ಆಗಿ ಇತ್ತು. ಸೊ ನೀವು ಹೇಳ್ತಾ ಇರೋದು ಬಹಳ ನ್ಯೂಟ್ರಲ್ ವಿಷಯಗಳು. ನಾವು ಅದು ಕೆಟ್ಟದು ಅಂತ ಹೇಳಕ್ಕಾಗಲ್ಲ, ಒಳ್ಳೇದು ಅಂತ ಹೇಳಕ್ಕಾಗಲ್ಲ. ಸೊ ಅದು ಹೇಗೆ ಅದನ್ನು ನಾವು ತಗೊಂತೀವಿ ಅನ್ನೋದು ಇಂಪಾರ್ಟೆಂಟ್. ಇನ್ನೊಂದು ಸರ್, ವೃತ್ತಿ ಜೀವನ ಮತ್ತೆ ಕೌಟುಂಬಿಕ ಜೀವನ ಎರಡನ್ನ ಮ್ಯಾನೇಜ್ ಮಾಡೋದು ಯಾವ ತರ ಸರ್? ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಪೊಲೀಸ್ ವಿಷಯಗಳಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅದು. ಫ್ಯಾಮಿಲಿಗೆ ನಾವು ಟೈಮ್ ಕೊಡ್ಲಿಲ್ಲ ಅಂದ್ರೆ ತುಂಬಾ ಒಂಥರ ನಮ್ಗೆ ಫ್ಯಾಮಿಲಿಗೆ ತುಂಬಾ ಗ್ಯಾಪ್ ಆಗತ್ತೆ. ಸೊ ಬಟ್ ಹ್ಯಾವಿಂಗ್ ಸೆಡ್ ದಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಕೆಲಸ ಇರುತ್ತದೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಬಟ್ ಏನ್ ಕಡಿಮೆ ಟೈಮ್ ಸಿಗತ್ತೆ, ಆ ಕಡಿಮೆ ಟೈಮ್ ಕ್ವಾಲಿಟಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಒಳ್ಳೆ ಮೂವೀಸ್ ಹೋಗುದು, ಅಥವಾ ಮಾಲ್ ಹೋಗುದು, ಅಥವಾ ಎಲ್ಲಾದ್ರೂ ಬೇರೆ ಕಡೆ ಹಾಲಿಡೇ ಹೋಗುದು.
ಇಂಥದ್ದು ಮಾಡಿದ್ರೆ ಐ ಥಿಂಕ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಕ್ಕಳ ಜೊತೆ ಮತ್ತೆ ಫ್ಯಾಮಿಲಿ ಜೊತೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಓಕೆ ಸರ್, ನಿಮ್ಮ ವಿದ್ಯಾಭ್ಯಾಸ ಜೀವನ ಆಗಿರ್ಬೋದು, UPSC ಆಗಿರ್ಬೋದು, ಹಾಗೆ ವೃತ್ತಿ ಜೀವನ, ವೈಯಕ್ತಿಕ ಜೀವನ ಎಲ್ಲದ್ರ ಬಗ್ಗೆನೂ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಮಾತಾಡಿದ್ದೀರಾ. ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಗೆ ಅಶೋವೇಗ ನ್ಯೂಸ್ನ ಕಡೆಯಿಂದ. ಥ್ಯಾಂಕ್ ಯು. ಇದಿಷ್ಟು ಶಿವಪ್ರಕಾಶ್ ದೇವರಾಜ್ ಅವರೊಟ್ಟಿಗಿನ ಮಾತುಗಳು. ಸಂಪೂರ್ಣವಾದಂತಹ ಅವರ ಜೀವನ ಆಗಿರ್ಬೋದು, ಹಾಗೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಹಾಗೆ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಎಲ್ಲ ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ, ನೀವು ಅಶ್ವವೇಗ ನ್ಯೂಸ್ನ ನೋಡ್ತಾ ಇರಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.